ವೆಲ್ಕಮ್ ಟು ದ ಫ್ಯಾಸಿನೇಟಿಂಗ್ ವರ್ಲ್ಡ್ ಆಫ್ ಸಾರ್ವಶ್ರೀ ಹರ್ಬ್ಸ್ ಪ್ರೈವೇಟ್ ಲಿಮಿಟೆಡ್. ಒಂದು ವಂಡರ್ಫುಲ್ ಆಪರ್ಚುನಿಟಿಗೆ ಪ್ರತಿಯೊಬ್ಬರಿಗೂ ಕೂಡ ನಾನು ವೆಲ್ಕಮ್ ಮಾಡ್ಕೋತಾ ಇದ್ದೀನಿ. ಸ್ನೇಹಿತರೆ, ಗರ್ ಸಾರ್ವಶ್ರೀ ಹರ್ ಸಾರ್ವಶ್ರೀ ಅಂತ ಹೇಳ್ಬೋದು. ಬಿಕಾಸ್ ಯಾಕೆಂದರೆ ಅಷ್ಟು ದೊಡ್ಡ ಮಟ್ಟದಲ್ಲಿ ಒಂದು ಕಂಪನಿ ಬೆಳೀತಾ ಇದೆ. ವಿ ಆಫರ್ ಆನ್ ಅಮೇಜಿಂಗ್ ಆಪರ್ಚುನಿಟಿ ಫಾರ್ ಆರ್ಡಿನರಿ ಪೀಪಲ್ ಟು ಬಿಕಮ್ ಆನ್ ಎಕ್ಸ್ಟ್ರಾರ್ಡಿನರಿ ಪೀಪಲ್. ಅಂದರೆ ಸ್ನೇಹಿತರೆ, ಇವತ್ತು ಆರ್ಡಿನರಿಯಿಂದ ಎಕ್ಸ್ಟ್ರಾರ್ಡಿನರಿ ಆಗಲಿಕ್ಕೆ ಒಂದೊಳ್ಳೆ ಆಪರ್ಚುನಿಟಿ ನಮ್ಮ ಒಂದು ಡೈರೆಕ್ಟ್ ಸೆಲ್ಲಿಂಗ್ ಕಂಪನಿ SHPL ಅಂತಲೇ ಹೇಳ್ಬೋದು. ವೆಲ್ಕಮ್ ಟು ದ ಇಂಡಿಯಾಸ್ ಫಾಸ್ಟೆಸ್ಟ್ ಗ್ರೋವಿಂಗ್ ಡೈರೆಕ್ಟ್ ಸೆಲ್ಲಿಂಗ್ ಕಂಪನಿ SHPL. ಸೊ ಜೊತೆಗೆ ಸ್ನೇಹಿತರೆ, ಬಿ ಎ ಪಾರ್ಟ್ ಆಫ್ ದ ಮೇಜರ್ ಟ್ರೆಂಡ್ಸ್. ಅಂದರೆ ಈ ಒಂದು ಕಂಪನಿಯಲ್ಲಿ ಮೇನ್ಲಿ ನಾವು ನೋಡಬೇಕಾಗಿರುವಂತಹ ಏನು ವಿಚಾರ ಅಂತಂದರೆ ಹೆಲ್ತ್ ಆ್ಯಂಡ್ ವೆಲ್ನೆಸ್ಸಲ್ಲಿ 100% ರಿಸಲ್ಟ್ ಇದೆ. ಕನ್ಸ್ಯೂಮರ್ ನೆಟ್ವರ್ಕ್ನ ಕ್ರಿಯೇಟ್ ಮಾಡೋದ್ರ ಜೊತೆಗೆ ಒಂದೊಳ್ಳೆ ಡೈರೆಕ್ಟ್ ಸೆಲ್ಲಿಂಗ್ ಬಿಸ್ನೆಸ್ನ ಯಾರೆಲ್ಲ ಹುಡುಕ್ತಾ ಇದ್ದೀರಾ, ಖಂಡಿತವಾಗ್ಲೂ ನಿಮ್ಮ ಡ್ರೀಮ್ಸ್ಗಳನ್ನ, ನಿಮ್ಮ ಕನಸುಗಳನ್ನ ನನಸು ಮಾಡಲಿಕ್ಕೆ ಒಂದೊಳ್ಳೆ ವೇದಿಕೆ ನಮ್ಮ ಒಂದು SHPL ಅಂತಲೇ ಹೇಳ್ಬೋದು. ಸ್ನೇಹಿತರೆ, ಈ ಒಂದು ಕಂಪನಿಯ ಸ್ಟೋರಿನ ನೋಡೋದಾದರೆ 2013 ಟೋಟಲ್ ಆಗಿ ಬರೋಬ್ಬರಿ 12 ವರ್ಷಗಳ ಹಿಂದೆಯೇ ಈ ಒಂದು ಕಂಪನಿ ಸ್ಟಾರ್ಟ್ ಆಗುತ್ತೆ. ಅಂದರೆ ಅವರು ಟ್ರೆಡಿಷನಲ್ ಬಿಸ್ನೆಸ್ಸಲ್ಲಿ ಇರ್ತಾರೆ. ಸೊ ನಾವೇ ಯಾಕೆ ಒಂದು ನೆಟ್ವರ್ಕಲ್ಲಿ ಒಂದು ಡೈರೆಕ್ಟ್ ಸೆಲ್ಲಿಂಗಲ್ಲಿ ಬಿಸ್ನೆಸ್ನ ಕ್ರಿಯೇಟ್ ಮಾಡ್ಕೋಬಾರ್ದು ಅಂತ ಹೇಳಿ ಸೊ 2018 ಈ ಒಂದು ಕಂಪನಿ ಅಫಿಷಿಯಲಿ ಡೈರೆಕ್ಟ್ ಸೆಲ್ಲಿಂಗಲ್ಲಿ ರಿಜಿಸ್ಟರ್ಡ್ ಆಗಿ ಈ ಒಂದು ಕಂಪನಿ ವರ್ಕ್ನ ಸ್ಟಾರ್ಟ್ ಮಾಡುತ್ತೆ. ಸ್ನೇಹಿತರೆ, ಒಂದು ಕಂಪನಿಯಲ್ಲಿ ವಂಡರ್ಫುಲ್ ಆದಂಥ ಮಿಷನ್ನ ಇಟ್ಕೊಂಡು ಕಂಪನಿ ಕೆಲಸ ಮಾಡ್ತಾ ಇದೆ. ಸ್ನೇಹಿತರೆ, ಸೊ 2030 ವೇಳೆಗೆ ಈಗ ಆಲ್ರೆಡಿ ಡೈರೆಕ್ಟ್ ಸೆಲ್ಲಿಂಗಲ್ಲಿ ಇದೆ. ಬಟ್ ಡೈರೆಕ್ಟ್ ಸೆಲ್ಲಿಂಗಲ್ಲಿ ಇದ್ರೂ ಕೂಡ ಸುಮಾರು ಕಂಪನಿಗಳು ಆಲ್ರೆಡಿ ಇದೆ. ಸ್ನೇಹಿತರೆ, ಫಸ್ಟ್ ಪ್ಲೇಸ್, ಸೆಕೆಂಡ್ ಪ್ಲೇಸ್ ಆಲ್ರೆಡಿ ಚೂಸ್ ಮಾಡಿಬಿಟ್ಟಿದೆ. ಬಟ್ ಇವತ್ತು SHPL ಒಂದು ಕಂಪನಿ 2018 ಬಂದಿದೆ. ಆಲ್ರೆಡಿ ಅಂದರೆ 12 ವರ್ಷ ಕಂಪನಿ ಆಗಿದ್ರು ಕೂಡ ಸೊ ಇನ್ನು ಡೆವಲಪಿಂಗ್ ಆಗಿರುವಂತಹ ಒಂದು ಕಂಪನಿಯಾಗಿದೆ. 2030 ಒಳಗಡೆ ಟಾಪ್ 5 ಖಂಡಿತವಾಗ್ಲೂ ಈ ಒಂದು ಕಂಪನಿ ಟಾರ್ಗೆಟ್ ಮಾಡ್ತಾ ಇದೆ. ಸೊ ಅದೇ ಒಂದು ಗೋಲ್ನ ಇಟ್ಕೊಂಡು ಈ ಒಂದು ಕಂಪನಿ ಕೆಲಸ ಮಾಡ್ತಾ ಇದೆ. ಸ್ನೇಹಿತರೆ, ಸೊ ಇವರೇ ನಮ್ಮ ಮ್ಯಾನೇಜಿಂಗ್ ಡೈರೆಕ್ಟರ್ ಅಂತಲೇ ಹೇಳ್ಬೋದು, ಗೋಪಾಲ್ ಕುಂದು ಸರ್ ಅಂತ ಹೇಳ್ಬಿಟ್ಟು. ಸ್ನೇಹಿತರೆ, ಈ ಒಂದು ಕಂಪನಿಯ CMD ಗೋಪಾಲ್ ಕುಂದು ಸರ್, ಜೊತೆಗೆ ಸುಭಾಷ್ ರಾವು ಅಂತೇಳಿ, ಜೊತೆಗೆ ಪ್ರಶಾಂತ್ ಕುಂದು ಅಂತೇಳಿ, ಸೊ 3 ಜನ ಅಂದರೆ CMD ಪ್ಲಸ್ COO ಜೊತೆಗೆ CFO, ಸೊ 3 ಜನ ಈ ಒಂದು ಬಿಸ್ನೆಸ್ಸಲ್ಲಿ ಅಂದರೆ ಅವ್ರದ್ದೇ ಆದಂಥ ಒಂದು ಪ್ರೊಫೆಷನಲ್ ಲೈಫಲ್ಲಿ ಲೀಡ್ ಮಾಡಿ ಜೊತೆಗೆ ಈ ಒಂದು ಡೈರೆಕ್ಟ್ ಸೆಲ್ಲಿಂಗ್ ಬಿಸ್ನೆಸ್ಗೆ ಎಂಟ್ರಿ ಕೊಟ್ಟಿದ್ದಾರೆ. ಸ್ನೇಹಿತರೆ, ಸೊ ತುಂಬ ಒಂದು ಅನುಭವ ಇರುವಂತಹ ವ್ಯಕ್ತಿಗಳಂತಲೇ ಹೇಳ್ಬೋದು ಈ 3 ಜನ. ಸೊ ಜೊತೆಗೆ ಸ್ನೇಹಿತರೆ, ಈ ಒಂದು ಕಂಪನಿ ನೆಕ್ಸ್ಟ್ ಲೆವೆಲ್ಗೆ ಹೋಗಬೇಕು, ನಾವು ಕೂಡ ಈ ಒಂದು ಕಂಪನಿಯಲ್ಲಿ ಸಕ್ಸಸ್ ಆಗಬೇಕು ಅಂದರೆ ಈ ಒಂದು ಕಂಪನಿನ ಕ್ರಿಯೇಟ್ ಮಾಡಿರುವಂತಹ ವ್ಯಕ್ತಿಗಳ ಬ್ಯಾಕ್ಗ್ರೌಂಡು ತುಂಬ ಚೆನ್ನಾಗಿರಬೇಕಾಗ್ತದೆ. ಅದರಿಂದನೇ ಸ್ನೇಹಿತರೆ, ಈ ಒಂದು ಕಂಪನಿ ರೆವಲ್ಯೂಷನ್ನ ಕ್ರಿಯೇಟ್ ಮಾಡ್ತಾ ಇದೆ. ಎಷ್ಟೋ ಜನಕ್ಕೆ ಈ ಒಂದು ಬಿಸ್ನೆಸ್ ಬಗ್ಗೆ ಗೊತ್ತಿರುತ್ತೆ ಅಥವಾ ಎಷ್ಟೋ ಜನಕ್ಕೆ ಗೊತ್ತಿರಲ್ಲ ಕೂಡ. ಸೊ ಸ್ನೇಹಿತರೆ, ಈ ಒಂದು ಕಂಪನಿ 100% ಡೈರೆಕ್ಟ್ ಸೆಲ್ಲಿಂಗ್ ರೂಲ್ಸ್ ಆ್ಯಂಡ್ ರೆಗ್ಯುಲೇಷನ್ಸ್ನ ಫಾಲೋ ಮಾಡ್ತಾ ಎಲ್ಲ ರೀತಿಯ ಲೀಗಲ್ ಡಾಕ್ಯುಮೆಂಟ್ಸ್, ಈ ಒಂದು ಕಂಪನಿ ಈಗ ಇಂಡಿಯಾದಲ್ಲಿ ಸಕ್ಸಸ್ಫುಲ್ಲಾಗಿ ನಡೀಲಿಕ್ಕೆ ಏನೆಲ್ಲ ದಾಖಲೆಗಳು ಬೇಕು, ಯಾವೆಲ್ಲ ಸರ್ಟಿಫಿಕೇಟ್ಗಳು ಬೇಕು, ಪ್ರತಿಯೊಂದನ್ನು ಕೂಡ ಇಟ್ಕೊಂಡು ಈ ಒಂದು ಕಂಪನಿ ಕೆಲಸ ಮಾಡ್ತಾ ಇದೆ. ಸೊ ಜೊತೆಗೆ ಬರೋಬ್ಬರಿ 3 ವರ್ಷಗಳಿಂದ ಬೆಸ್ಟ್ GST ಪೇರ್ ಅಂದರೆ GST ಅಪ್ರಿಷಿಯೇಷನ್ ಸರ್ಟಿಫಿಕೇಟ್ಸ್ ಅಂದರೆ ಇನ್ ಟೈಮಲ್ಲಿ GSTನ ಪೇ ಮಾಡ್ತಾ ಇರೋದ್ರಲ್ಲಿ ನಂಬರ್ 1 ಈ ಒಂದು ಕಂಪನಿ ಇದೆ ಅಂತಲೇ ಹೇಳ್ಬೋದು. ಸ್ನೇಹಿತರೆ, ಸೊ ಜೊತೆಗೆ ಕಂಪನಿ ಪ್ಯಾನ್ ಇಂಡಿಯಾದಲ್ಲಿ ಸುಮಾರು ರೀಜನ್ಗಳಲ್ಲಿ ಈ ಒಂದು ಕಂಪನಿಯ ಫ್ರಾಂಚೈಸಿಗಳಿದೆ. ಸ್ನೇಹಿತರೆ, ಸೊ ಅದರಲ್ಲಿ ಟೋಟಲ್ ಆಗಿ ಸುಮಾರು ಕಡೆ ನೀವು ನೋಡ್ಬೋದು, ಸೌತ್ ಸೈಡು, ನಾರ್ತ್ ಸೈಡ್ ಎಲ್ಲ ಸೈಡಲ್ಲೂ ಕೂಡ ಫ್ರಾಂಚೈಸಿಗಳಿದೆ. ಈವನ್ ನಮ್ಮ ಕರ್ನಾಟಕದಲ್ಲೂ ಕೂಡ ಇದೆ. ಸ್ನೇಹಿತರೆ, ಇದು ನಾಟ್ ಫಾರ್ ಓನ್ಲಿ ಕರ್ನಾಟಕ ಮಾತ್ರ ಅಲ್ಲ, ಈ ಒಂದು ಕಂಪನಿ ಆಲ್ ಓವರ್ ಇಂಡಿಯಾದಲ್ಲಿ ನಾವು ಮಾಡ್ಬೋದು. ಈ ಒಂದು ವೆಸ್ಟ್ ಬೆಂಗಾಲ್ ಕಂಪನಿ ಕೋಲ್ಕತ್ತಾ ಕಂಪ್ನಿ ಆಗಿದೆ ಇದು. ಸ್ನೇಹಿತರೆ, ಸೊ ಜೊತೆಗೆ ಕಾರ್ಪೊರೇಟ್ ಆಫೀಸ್ಗಳು. ಸ್ನೇಹಿತರೆ, ಮೇಯ್ನ್ಲಿ ಈ ಒಂದು ಕಂಪನಿಯ ಕಾರ್ಪೊರೇಟ್ ಆಫೀಸ್ಗಳು ಎಲ್ಲೆಲ್ಲಿದೆ ಅಂತ ನೋಡ್ಬೋದು ನೀವು. ಟೋಟಲ್ ಆಗಿ 5 ಕಡೆ ಕಾರ್ಪೊರೇಟ್ ಆಫೀಸ್ಗಳಿದೆ. ಒಂದು ಡೆಲ್ಲಿನಲ್ಲಿದೆ, ಸೊ ದೊಡ್ಡ ಆಫೀಸ್ ಅಂತಲೇ ಹೇಳ್ಬೋದು. ಜೊತೆಗೆ ಮುಂಬೈನಲ್ಲಿದೆ, ಗುವಾಹಟಿನಲ್ಲಿದೆ, ಕೋಲ್ಕತ್ತಾ ಮೇಯ್ನ್ ಪ್ಲೇಸ್ ಬಂದು ಕೋಲ್ಕತ್ತಾ. ಜೊತೆಗೆ ಸ್ನೇಹಿತರೆ, ನಮ್ಮ ಬೆಂಗಳೂರಲ್ಲೂ ಕೂಡ ಇದೆ. ಸ್ನೇಹಿತರೆ, ಸೊ ನೆಲಮಂಗಲ ನಿಯರ್ ಯಾರಿರ್ತೀರಾ ಅವ್ರಿಗೆ ಗೊತ್ತಿರುತ್ತೆ, ಅಲ್ಲಿ ಮಾಕಳಿ ಅನ್ನೋ ಒಂದು ಊರಿದೆ. ಸ್ನೇಹಿತರೆ, ಅಲ್ಲಿಗೆ ಹೋದರೆ ನಿಮಗೆ ಗೊತ್ತಾಗ್ತದೆ ಕಂಪನಿಯ ಕಾರ್ಪೊರೇಟ್ ಆಫೀಸ್ ತುಂಬ ದೊಡ್ಡದಾಗಿದೆ. ಸೊ ನಾನು ಬೇಕಾದ್ರೆ ಲೊಕೇಶನ್ ಕೂಡ ನಿಮಗೆ ಕಳಿಸ್ಕೊಡ್ತೀನಿ ಸ್ನೇಹಿತರೆ. ಸೊ ಜೊತೆಗೆ ಇಲ್ಲಿ ಅಡ್ರೆಸ್ ಕೂಡ ಇದೆ ನೋಡಿ. ಸೊ ಬೇಕಾದ್ರೆ ನೀವು ಲೊಕೇಶನ್ ಟ್ರೇಸ್ ಮಾಡ್ಕೊಂಡು ಹೋಗಿ ನೀವು ಚೆಕ್ ಮಾಡ್ಕೊಂಡು ಬರ್ಬೋದು. ಸ್ನೇಹಿತರೆ, ಮೇನ್ಲಿ ಆಗಿ ಇಲ್ಲಿ ಬರುವಂಥದ್ದು
100% ಹೆಲ್ತ್ ಆ್ಯಂಡ್ ವೆಲ್ನೆಸ್ ಎಲ್ಲ ರೀತಿಯ ಪ್ರಾಡಕ್ಟ್ಗಳಿದೆ ಅಂತಲೇ ಹೇಳ್ಬೋದು. ಜೊತೆಗೆ ಕಂಪನಿಯ ಅವಾರ್ಡ್ಸ್ ಆ್ಯಂಡ್ ರೆಕಗ್ನಿಷನ್. ಸೊ ತುಂಬ ಸಲ ಕಂಪನಿಗೆ ಒಂದು ಅವಾರ್ಡ್ಗಳು ಸಿಕ್ಕಿದೆ ಡೈರೆಕ್ಟ್ ಸೆಲ್ಲಿಂಗ್ ಇಂಡಸ್ಟ್ರಿನಲ್ಲಿ. ಸೊ ಜೊತೆಗೆ ಇವ್ರದ್ದೇ ಆದಂಥ ಓನ್ ಮ್ಯಾನುಫ್ಯಾಕ್ಚರಿಂಗ್ ಇದೆ ಸ್ನೇಹಿತರೆ. ಇಲ್ಲಿ ಬರುವಂತಹ ಪ್ರಾಡಕ್ಟ್ಗಳು ಆಲ್ಮೋಸ್ಟ್ 400-450 ಪ್ರಾಡಕ್ಟ್ಗಳಿದೆ. ಎಲ್ಲ ಪ್ರಾಡಕ್ಟ್ಗಳು ಕೂಡ ಅದರಲ್ಲಿ 75% ಅಷ್ಟು, ಅಂದರೆ ಮುಕ್ಕಾಲು ಭಾಗ 75% ಅಷ್ಟು ಇವ್ರದೇ ಓನ್ ಮ್ಯಾನುಫ್ಯಾಕ್ಚರಿಂಗ್ ಇದೆ. ಇವರೇ ಮಾರ್ಕೆಟಿಂಗ್, ಇವರೇ ಮ್ಯಾನುಫ್ಯಾಕ್ಚರಿಂಗ್. ಅದರಿಂದನೇ ನಿಮಗೆ ಬೆಸ್ಟ್ ಇನ್ಕಮ್ನ ಕೊಡ್ತಿದ್ದಾರೆ, ಬೆಸ್ಟ್ ಪ್ರಾಡಕ್ಟ್ಗಳನ್ನ ಪ್ರೊವೈಡ್ ಮಾಡ್ತಿದ್ದಾರೆ ಸ್ನೇಹಿತರೆ. ಈ ಒಂದು ಕಂಪನಿ ಆಯುರ್ವೇದ ಮ್ಯಾನುಫ್ಯಾಕ್ಚರಿಂಗಲ್ಲೂ ಕೂಡ ಸರ್ಟಿಫಿಕೇಟ್ನ ತಗೊಂಡು ಈ ಒಂದು ಕಂಪನಿ ಕೆಲಸ ಮಾಡ್ತಾ ಇದೆ. ಜೊತೆಗೆ ಸ್ನೇಹಿತರೆ ಸುಮಾರು ರೀತಿಯ ಕ್ಯಾಟಗರಿ ಆಫ್ ಪ್ರಾಡಕ್ಟ್ಗಳನ್ನ ನೀವು ನೋಡ್ಬೋದು ಸ್ನೇಹಿತರೆ. ಎಷ್ಟು ಪ್ರಾಡಕ್ಟ್ಗಳಿದೆ ಜಸ್ಟ್ ಕ್ಯಾಲ್ಕುಲೇಟ್ ಮಾಡಿ. ಹೆಲ್ತ್ ಆ್ಯಂಡ್ ವೆಲ್ನೆಸ್ಸಲ್ಲಿ ಎಲ್ಲ ರೀತಿಯ ರೋಗ ರುಜಿನಗಳಿಗೂ ಕೂಡ ಬೆಸ್ಟ್ ಸೊಲ್ಯೂಷನ್ ನಮ್ಮ ಒಂದು SHPL. ಸೊ 167 ರೀತಿಯಾದಂಥ ಪ್ರಾಡಕ್ಟ್ಗಳಿದೆ. ನೆಕ್ಸ್ಟು ಅದೆಲ್ಲ ಯಾವ್ಯಾವ ಟೈಪಲ್ಲಿದೆ ಪ್ರಾಡಕ್ಟ್ಗಳು ಅಂತ ನೀವು ನೋಡ್ಬೋದು ಇಲ್ಲಿ ಈ ಒಂದು PPTನಲ್ಲಿ. ಸೊ ಜೊತೆಗೆ ಪರ್ಸ್ನಲ್ ಕೇರ್ 101 ಪ್ರಾಡಕ್ಟ್ಗಳಿದೆ. ಅದರಲ್ಲಿ ಯಾವ್ಯಾವ ಟೈಪಲ್ಲಿ ಯಾವ್ಯಾವ ಕ್ಯಾಟಗರಿಯಲ್ಲಿ ಪ್ರಾಡಕ್ಟ್ಗಳಿದೆ ಅಂತ ನೀವು ನೋಡ್ಬೋದು. ಹೋಮ್ ಕೇರಲ್ಲಿ 13 ಪ್ರಾಡಕ್ಟ್ಗಳಿದೆ, ಅದರಲ್ಲೂ ಕೂಡ ಯಾವ್ಯಾವ ಪ್ರಾಡಕ್ಟ್ಗಳಿದೆ ಅಂತ ನೀವು ನೋಡ್ಬೋದು. ಕಿಚನ್ ಕೇರಲ್ಲಿ 29 ಪ್ರಾಡಕ್ಟ್ಗಳಿದೆ. ಸೊ ಜೊತೆಗೆ ಬೇಬಿ ಕೇರಲ್ಲಿ 8 ಪ್ರಾಡಕ್ಟ್ಗಳಿದೆ. ಆಗ್ರೋ ಕೇರಲ್ಲಿ 20 ಪ್ರಾಡಕ್ಟ್ಗಳಿದೆ. ನೆಕ್ಸ್ಟು ಅನಿಮಲ್ ಕೇರಲ್ಲಿ 5 ಪ್ರಾಡಕ್ಟ್ಗಳಿದೆ. ಸೊ ಜೊತೆಗೆ ಲೈಫ್ ಸ್ಟೈಲ್ ಪ್ರಾಡಕ್ಟ್ಗಳು 9 ರೀತಿಯಾಗಿದೆ. ಜೊತೆಗೆ ಸ್ನೇಹಿತರೆ SHPL ಫ್ರೀಡಮ್ ಪ್ಲ್ಯಾನ್. ಸ್ನೇಹಿತರೆ ಈ ಒಂದು ಕಂಪನಿಯಲ್ಲಿ ಯಾವ ರೀತಿ ನಾವು ಬಿಸ್ನೆಸ್ನ ಮಾಡೋದು, ಯಾವ ರೀತಿ ನಮ್ಮ ಕೆಲಸನ ಸ್ಟಾರ್ಟ್ ಮಾಡೋದು ಅನ್ನೋದ್ರ ಬಗ್ಗೆ ಈ ಒಂದು ವಿಡಿಯೋ ಪೂರ್ತಿ ನೋಡಿ ಸ್ನೇಹಿತರೆ. ಹೌ ಟು ಅಸೋಸಿಯೇಟ್ ವಿತ್ SHPL. ಸೊ ಯಾವ ರೀತಿ ನಾವು ಈ ಒಂದು ಬಿಸ್ನೆಸ್ಸನ್ನು ಸ್ಟಾರ್ಟ್ ಮಾಡುವಂಥದ್ದು ಸ್ನೇಹಿತರೆ. ಕಂಪ್ಲೀಟ್ಲಿ ನಿಮ್ಮ ಒಂದು ರಿಜಿಸ್ಟ್ರೇಷನ್ ಏನಿದೆ ಕಂಪ್ಲೀಟ್ಲಿ ಫ್ರೀ ಆಗಿರುತ್ತೆ. ಸೊ ನಿಮ್ಮ ಒಂದು ಆ್ಯಸ್ ಪರ್ ಪ್ಯಾನ್ ಕಾರ್ಡ್ ಏನಿದೆ, ನಿಮ್ಮ ಒಂದು ಪ್ಯಾನ್ ಕಾರ್ಡಲ್ಲಿ ಯಾವ ರೀತಿ ಇದೆ, ಅಥವಾ ನಿಮ್ಮ ಪ್ಯಾನ್ ಕಾರ್ಡ್ ಅಥವಾ ನಿಮ್ಮ ಒಂದು ಬ್ಯಾಂಕ್ ಪಾಸ್ಬುಕ್ ಅದರಲ್ಲಿ ಯಾವ ರೀತಿ ನೇಮ್ ಇದೆ ಅದೇ ರೀತಿಯಾಗಿ ನಿಮ್ಮ ಒಂದು ರಿಜಿಸ್ಟರ್ನ ನೀವು ಮಾಡ್ಕೋಬೋದು. ನಿಮ್ಮ ಡೀಟೇಲ್ಸ್ನ ಬೇಕಾದ್ರೆ ನಿಮ್ಮ ಅಪ್ಲೈನ್ಗೆ ಕಳಿಸಿ ನೀವು ರಿಜಿಸ್ಟರ್ ಮಾಡ್ಕೋಬೋದು, ಅಥವಾ ಅವರ ಲಿಂಕ್ ರೆಫರಲ್ ಲಿಂಕ್ನ ತೊಗೊಂಡು ಕೂಡ ನೀವು ಸೆಲ್ಫ್ ರಿಜಿಸ್ಟರ್ ಮಾಡ್ಕೋಬೋದು ಸ್ನೇಹಿತರೆ. ಓಕೆ, ಜೊತೆಗೆ ನಿಮ್ಮ ಅಡ್ರೆಸ್ಸು ಪ್ರತಿಯೊಂದನ್ನು ಕೂಡ ನೀವು ಫಿಲ್ ಮಾಡಬೇಕಾಗ್ತದೆ. ಜೊತೆಗೆ ಸ್ನೇಹಿತರೆ ಆಕ್ಟಿವೇಟ್ ಯುವರ್ ID ವಿತ್ ಫಸ್ಟ್ ಪರ್ಚೇಸ್. ಸ್ನೇಹಿತರೆ ಇಲ್ಲಿ ಕೇವಲ ನೀವೇನು ಸಾವಿರಾರು ರೂಪಾಯಿ ಲಕ್ಷಾಂತರ ರೂಪಾಯಿ ಹಾಕಿ ನಿಮ್ಮ ID ನ ಆಕ್ಟಿವೇಟ್ ಮಾಡ್ಕೋಬೇಕು ಅಂತ ಏನಿಲ್ಲ. ಕೇವಲ 500 BVಯಿಂದ ಮ್ಯಾಕ್ಸಿಮಮ್ ನೀವು ಎಷ್ಟು ಬೇಕಾದ್ರೂ ಪರ್ಚೇಸ್ ಮಾಡಿ ನಿಮ್ಮ ಒಂದು ID ನ ಆಕ್ಟಿವೇಟ್ ಮಾಡ್ಕೋಬೋದು. ಸೊ ಅದರಲ್ಲಿ ಬೆಸ್ಟ್ ಯಾವ ರೀತಿ ನೀವು ಮಾಡ್ಕೋಬೇಕು ಅಂತ ನಾನು ನೆಕ್ಸ್ಟ್ ಹೇಳ್ತೀನಿ ಸ್ನೇಹಿತರೆ. ಸೊ ಜೊತೆಗೆ ಕೀಪ್ ಬೈಯಿಂಗ್ ಪ್ರಾಡಕ್ಟ್ ವಿತ್ ರೀಪರ್ಚೇಸ್. ಸ್ನೇಹಿತರೆ ಇದರಲ್ಲಿ ಒನ್ ಟೈಮ್ ಪರ್ಚೇಸ್ ಮಾಡಿದ್ರೆ ಸಾಕಾಗಲ್ಲ. ನಿಮಗೆ ಅವಶ್ಯಕತೆ ಇದ್ದಾಗ ಎಲ್ಲ ನೀವು ರೀಪರ್ಚೇಸ್ ಮಾಡ್ಬೋದು. ನೀವು ರೀಪರ್ಚೇಸ್ ಮಾಡೋದ್ರಿಂದನೂ ಕೂಡ ನಿಮಗೆ ಸೆಲ್ಫ್ ಪರ್ಚೇಸ್ ಇನ್ಕಮ್ ಬರುತ್ತೆ ಸ್ನೇಹಿತರೆ. ಸಮ್ ಪರ್ಸೆಂಟೇಜ್ ನೀವೇನು ಪರ್ಚೇಸ್ ಮಾಡಿದ್ದೀರಾ ಅದರಲ್ಲೂ ಕೂಡ ನೀವು ಇನ್ಕಮ್ ಮಾಡಲಿಕ್ಕೆ ಅವಕಾಶ ಇದೆ. ಇಲ್ಲಿ ಒಂದು ಸಲ ನೀವು ಜಾಯ್ನ್ ಆಗಬೇಕಾದ್ರೆ ಪ್ರಾಡಕ್ಟ್ನ ಪರ್ಚೇಸ್ ಮಾಡಬೇಕು ಅಂತ ಏನಿಲ್ಲ. ಸೊ ನೀವು ಯಾವಾಗ ಬೇಕಾದ್ರೂ ರೀಪರ್ಚೇಸ್ ಮಾಡೋ ಮುಖಾಂತರನೂ ಕೂಡ ಅರ್ನಿಂಗ್ಸ್ನ ಮಾಡ್ಬೋದು, ಪ್ರಾಡಕ್ಟ್ಗಳನ್ನ ತೊಗೋಬೋದು ಸ್ನೇಹಿತರೆ. ಜೊತೆಗೆ ಇಲ್ಲಿ ಯಾವುದೇ ರೀತಿಯ ಕಂಡೀಷನ್ಸ್ ಇಲ್ಲ. ನೀವು ಮಂತ್ಲಿ BV ಮೇಂಟೈನ್ ಮಾಡಬೇಕು, ಮಂತ್ಲಿ ರೀಪರ್ಚೇಸ್ ಮಾಡಬೇಕು. ಸೊ ಇಲ್ಲ ಅಂದರೆ ವೇಸ್ಟ್ ಆಗಿಬಿಡುತ್ತೆ, ID ಡಿಆಕ್ಟಿವೇಟ್ ಆಗಿಬಿಡುತ್ತೆ. ನೋ ಕಂಡೀಷನ್ಸ್. ಅರ್ಥ ಮಾಡ್ಕೊಳ್ಳಿ, ಮತ್ತೊಮ್ಮೆ ಹೇಳ್ತಾ ಇದ್ದೀನಿ, ಇಲ್ಲಿ ಯಾವುದೇ ರೀತಿಯ ಕಂಡೀಷನ್ಸ್ ಇಲ್ಲ. ನಿಮಗೆ ಅವಶ್ಯಕತೆಗೆ ತಕ್ಕಂತೆ ನೀವು ಪ್ರಾಡಕ್ಟ್ಗಳನ್ನ ಯೂಸ್ ಮಾಡ್ಕೋಬೋದು. ನೀವು BV ಕೂಡ ಲೈಫ್ ಟೈಮ್ ಕ್ಯಾರಿ ಇರುತ್ತೆ ಸ್ನೇಹಿತರೆ. ನೀವೆಷ್ಟು BV ಬೇಕಾದ್ರೂ ಬಿಸ್ನೆಸ್ ಮಾಡಿ, ಒಂದೇ ಕಡೆ ಬಿಸ್ನೆಸ್ ಹೋದರೂ ಕೂಡ ನಿಮ್ಮ BV ಲೈಫ್ ಟೈಮ್ ಕ್ಯಾರಿ ಇರುತ್ತೆ. ಅದನ್ನು ಯಾವಾಗ ಬೇಕಾದರೂ ನೀವು ಯೂಸ್ ಮಾಡ್ಕೋಬೋದು ಸ್ನೇಹಿತರೆ. ಅಂಥ ಒಂದು ಆಪರ್ಚುನಿಟಿ SHPL ಕೊಡ್ತಾ ಇದೆ ಸ್ನೇಹಿತರೆ. ನೆಕ್ಸ್ಟ್ ಸ್ನೇಹಿತರೆ, ಸೊ ಕಂಪನಿ ಪೇಔಟ್ ಎಷ್ಟು ಕೊಡ್ತಾ ಇದೆ ಸ್ನೇಹಿತರೆ. ಕಂಪನಿಯ ಟರ್ನೋವರ್ನಲ್ಲಿ 95% ಟರ್ನೋವರ್ ಮೀನ್ಸ್ ಕಂಪನಿಗೆ ಬರುವಂತಹ ಬಿಸ್ನೆಸ್ಸಲ್ಲಿ ಅರ್ಥ ಆಗ್ತಿದೆಯಾ? ಕಂಪನಿಗೆ ಬರುವಂತಹ ಬಿಸ್ನೆಸ್ಸಲ್ಲಿ 95% ಕಂಪನಿ ಇನ್ಕಮ್ನ ಕೊಡ್ತಾ ಇದೆ. ಇನ್ನು 5% ಮಾತ್ರ ಕಂಪನಿಯ ಅಡ್ಮಿನಿಸ್ಟ್ರೇಷನ್ಗೆ ಯೂಸ್ ಮಾಡಿಕೊಡ್ತಾ ಇದೆ ಸ್ನೇಹಿತರೆ. ಏಕೆಂದರೆ ಒಂದು ಕಂಪನಿ ಕ್ರಿಯೇಟ್ ಆಗಿದೆ ಅಂದರೆ ಅವ್ರಿಗೆ ಇಷ್ಟು % ಪ್ರಾಫಿಟ್ ಇದ್ದರೆ ಮಾತ್ರ ಆ ಕಂಪನಿ ಇರುತ್ತೆ. ಏಕೆಂದರೆ ಒಂದು ಕಂಪನಿ ಕ್ರಿಯೇಟ್ ಮಾಡಿದರೆ, ಒಂದು ಸಕ್ಸಸ್ಫುಲ್ಲಾಗಿ ನಡೀತಾ ಇದೆ ಅಂದರೆ ಪ್ರಾಫಿಟ್ ಇಲ್ಲದೆ ಯಾರೂ ಮಾಡಲ್ಲ. ಅದಕ್ಕೋಸ್ಕರ 95% ಕಸ್ಟಮರ್ಗೆ ಕೊಡ್ತಿದ್ದಾರೆ, ಇನ್ನು 5% ಮಾತ್ರ ಅಡ್ಮಿನಿಸ್ಟ್ರೇಷನ್ಗೆ ಇಟ್ಕೋತಿದ್ದಾರೆ ಸ್ನೇಹಿತರೆ.
ಇಲ್ಲಿ ಟೋಟಲ್ ಆಗಿ ಒಂದಲ್ಲ ಎರಡಲ್ಲ ಮೂರಲ್ಲ 12 ರೀತಿಯಾಗಿ ಇನ್ಕಮ್ ಮಾಡಲಿಕ್ಕೆ ಅವಕಾಶ ಇದೆ ಸ್ನೇಹಿತರೆ, 12 ರೀತಿಯಾಗಿ. ಜೊತೆಗೆ ಸ್ನೇಹಿತರೆ ಫಸ್ಟ್ ಇನ್ಕಮ್ ಬಂದು ಇನ್ಸ್ಟೆಂಟ್ ರೀಟೇಲ್ ಪ್ರಾಫಿಟ್. ಅಂದರೆ ಸ್ನೇಹಿತರೆ ಇಲ್ಲಿ ಲೈಫ್ ಟೈಮ್ ಬೈ ಒನ್ ಗೆಟ್ ಒನ್ ಪ್ರಾಡಕ್ಟ್ ಆಪ್ಷನ್ ಇದೆ ಸ್ನೇಹಿತರೆ. ಒಂದು ತೊಗೊಂಡ್ರೆ ಇನ್ನೊಂದು ಫ್ರೀ. ಈಗ ಒಂದು ಟೂತ್ ಪೇಸ್ಟ್ ತೊಗೋತೀರಾ, ಸೊ ಮಾರ್ಕೆಟಲ್ಲಿ ಏನಿದೆ ಅದಕ್ಕಿಂತ ಸ್ವಲ್ಪ ಕಮ್ಮಿನೇ ಇರುತ್ತೆ ಅಥವಾ 10 ರೂಪಾಯಿ 20 ರೂಪಾಯಿ ಡಿಫ್ರೆನ್ಸ್ ಇರುತ್ತೆ. ಬಟ್ ನಿಮಗೆ 2 ಪ್ರಾಡಕ್ಟ್ ಬರುತ್ತೆ ಸ್ನೇಹಿತರೆ. ಒಂದು ಟೂತ್ ಪೇಸ್ಟ್ಗೆ ನೀವು ಮಾತ್ರ ಪೇ ಮಾಡ್ತೀರಾ, ನಿಮಗೆ ಇನ್ನೊಂದು ಟೂತ್ ಪೇಸ್ಟು ಫ್ರೀಯಾಗಿ ಬರುತ್ತೆ. ಇಲ್ಲ ಒಂದೇ ಒಂದು ಇನ್ನೊಂದು ಯಾವುದೋ ಒಂದು ಮಸಾಲೆ ಪೌಡ್ರಿಗೆ ನೀವು ಅಮೌಂಟ್ನ ಪೇ ಮಾಡ್ತೀರಾ, ಇನ್ನೊಂದು ನಿಮಗೆ ಬರುತ್ತೆ ಸ್ನೇಹಿತರೆ. ಇನ್ನೊಂದು ಯಾವುದೋ ಒಂದು ಕ್ರೀಮ್ ತೊಗೋತೀರಾ, ಫೇಸ್ ವಾಶ್ ತೊಗೋತೀರಾ, ಒಂದು ತೊಗೋತೀರಾ ನಿಮಗೆ 2 ಬರುತ್ತೆ. ಈ ರೀತಿಯಾಗಿ ಬೈ ಒನ್ ಗೆಟ್ ಒನ್ ಆಫರ್ ಇದೆ ಸ್ನೇಹಿತರೆ. ಆಲ್ಮೋಸ್ಟ್ ಯಾವಾಗಲೂ ಇರುತ್ತೆ. ಲೈಫ್ ಟೈಮ್ ನಿಮಗೆ ಬೈ ಒನ್ ಗೆಟ್ ಒನ್ ಇರುತ್ತೆ ಸ್ನೇಹಿತರೆ. ಅಂದರೆ ನೀವು 1,000 ರೂಪಾಯಿ ಅಷ್ಟು ಪ್ರಾಡಕ್ಟ್ಗಳನ್ನ ತೊಗೊಂಡ್ರೆ ನಿಮಗೆ 2,000 ರೂಪಾಯಿ ವರ್ತು ಪ್ರಾಡಕ್ಟು ನಿಮಗೆ ಬರುತ್ತೆ ಸ್ನೇಹಿತರೆ. ಆ ಥರ ಒಂದು ಆಪರ್ಚುನಿಟಿ ಈ ಒಂದು ಬಿಸ್ನೆಸ್ಸಲ್ಲಿದೆ. ಜೊತೆಗೆ ಸ್ನೇಹಿತರೆ ಕನ್ಸಿಸ್ಟೆನ್ಸಿ ಆಫರ್. ಸ್ನೇಹಿತರೆ ಇಲ್ಲಿ ಯಾವುದೇ ಕಾರಣಕ್ಕೂ ನಿಮ್ಮ ಅಪ್ಲೈನ್ ಆಗಿರ್ಬೋದು, ಕಂಪನಿ ಆಗಿರ್ಬೋದು, ನೀವು ಮಂತ್ಲಿ ರೀಪರ್ಚೇಸ್ ಮಾಡಲೇಬೇಕು ಅಂತ ಯಾರೂ ಕೂಡ ಕಂಡೀಷನ್ಸ್ ಹಾಕಲ್ಲ. ನಿಮಗೆ ಅವಶ್ಯಕತೆ ಇದ್ದರೆ ಬೇಕಾದ್ರೆ ನೀವು ಪರ್ಚೇಸ್ ಮಾಡ್ಬೋದು, ಅದನ್ನು ಎಷ್ಟು ಬೇಕಾದ್ರೂ ನೀವು ಪರ್ಚೇಸ್ ಮಾಡ್ಬೋದು. ಬಟ್ ಇಲ್ಲೊಂದು ಆಫರ್ ಇದೆ. ಏನಪ್ಪ ಆಫರ್ ಅಂತ ಅಂದರೆ, ನಿಮ್ಮ ತಿಂಗಳ ಈಗ ಪ್ರತಿ ತಿಂಗಳು ಕೂಡ 1 ರಿಂದ 30 ದಿನ 31 ದಿನ ಇರುತ್ತದೆ. ಅದರಲ್ಲಿ 1ನೇ ತಾರೀಕಿಂದ 14ನೇ ತಾರೀಕು ಒಳಗಡೆ ಏನಾದ್ರೂ ನಿಮ್ಗೆ ಅವಶ್ಯಕತೆಗೆ ತಕ್ಕಂತೆ 1000 BV, ಮಿನಿಮಮ್ 1000, ಮ್ಯಾಕ್ಸಿಮಮ್ ನಿಮ್ಮ ಇಷ್ಟ. ಓಕೆ, ಸೊ 1000 BV ಎಷ್ಟು ಏನಾದರೂ ನೀವು ಮಂತ್ಲಿ ನೀವು ಶಾಪಿಂಗ್ ಮಾಡ್ತಾ ಇದ್ದೀರಾ ಅಂತ ಅಂದರೆ, ಕಂಟಿನ್ಯೂ ಆಗಿ ಏನಾದ್ರು 3 ಮಂತ್ಸ್ ನೀವು ಶಾಪಿಂಗ್ ಮಾಡಿದ್ರೆ ನಿಮಗೆ 1,500 ರೂಪಾಯಿ ವರ್ತು ಪ್ರಾಡಕ್ಟು ಫ್ರೀಯಾಗಿ ಸಿಗುತ್ತೆ ಸ್ನೇಹಿತರೆ. ಇಲ್ಲ ಸರ್ ನಾನು ಕಂಟಿನ್ಯೂ ಆಗಿ 6 ಮಂತ್ ನಾನು 1000 BV ಅಷ್ಟು ನನ್ನ ಮನೆಗೆ ಬೇಕಾದಂಥ ಸಾಮಗ್ರಿಗಳನ್ನ ನಾನು ತಗೋತೀನಿ ಅಂತ ಅಂದ್ಕೊಳ್ಳಿ, ನಿಮಗೆ 5,000 ರೂಪಾಯಿ ಅಷ್ಟು ಎಕ್ಸ್ಟ್ರಾ ಪ್ರಾಡಕ್ಟು ಫ್ರೀಯಾಗಿ ಬರುತ್ತೆ. ಇಲ್ಲ ನಾನು ಕಂಟಿನ್ಯೂ ಆಗಿ 12 ತಿಂಗಳು ಕೂಡ 1000 ರೀಪರ್ಚೇಸ್ ಮಾಡ್ತೀನಿ ನಾನು BVನ ಅಂತ ಅಂದರೆ ಟೋಟಲಾಗಿ ನಿಮಗೆ 15,000 ರೂಪಾಯಿ ಅಷ್ಟು ಪ್ರಾಡಕ್ಟು ನಿಮಗೆ ಫ್ರೀಯಾಗಿ ಸಿಗುತ್ತೆ ಸ್ನೇಹಿತರೆ, ಕಂಟಿನ್ಯೂ ಆಗಿ ನೀವೇನಾದರೂ ಶಾಪಿಂಗ್ ಮಾಡಿದ್ರೆ. ಸೊ ಪ್ರತಿಯೊಂದು ಕೂಡ ನಿಮ್ಮ ಐಡಿಯಾನೇ ಇರುತ್ತೆ, ಪ್ರತಿಯೊಂದು ಕೂಡ ಗೈಡೆನ್ಸು ತುಂಬ ಚೆನ್ನಾಗಿದೆ ಸ್ನೇಹಿತರೆ. ಒಂದೊಳ್ಳೆ ಅವಕಾಶ. ಜೊತೆಗೆ ಸ್ನೇಹಿತರೆ ನಿಮಗೆ ಓನ್ಲಿ ಫ್ರೀ ಪ್ರಾಡಕ್ಟ್ಸ್ ಅಲ್ಲ, ಸೊ ಕಂಪನಿ ಪ್ರತಿ ತಿಂಗಳು ಕೂಡ ಲಕ್ಕಿ ಡ್ರಾ ಇಡುತ್ತೆ. ಈ 1ನೇ ತಾರೀಕಿಂದ 14ನೇ ತಾರೀಕು ಒಳಗಡೆ ಯಾರೆಲ್ಲ BVನ ಮಾಡಿದರೆ, CNCನ ಮಾಡಿದರೆ, ಕನ್ಸಿಸ್ಟೆನ್ಸಿ ಆಫರ್ಗೆ ಎಲಿಜಿಬಿಲಿಟಿ ಇದ್ದಾರೆ, ಅವರೆಲ್ಲರಿಗೂ ಕೂಡ ಒಂದು ಲಕ್ಕಿ ಡ್ರಾ ಇಡ್ತಾರೆ. ಆ ಒಂದು ಲಕ್ಕಿ ಡ್ರಾನಲ್ಲಿ 50 ಜನರನ್ನ ಸೆಲೆಕ್ಟ್ ಮಾಡಿ ಫಸ್ಟ್, ಸೆಕೆಂಡು, ಥರ್ಡ್, ಫೋರ್ತ್, ಫಿಫ್ತ್ ಈ ಥರ 50 ಜನಗಳಿಗೆ ಅವರ ಒಂದು ರೋಲ್ನ ಪ್ರಕಾರ ಅವ್ರಿಗೆ ಗಿಫ್ಟನ್ನು ಕೊಡ್ತಾರೆ ಸ್ನೇಹಿತರೆ. ಜೊತೆಗೆ ಪ್ರತಿಯೊಂದು ಕೂಡ 1ನೇ ತಾರೀಕಿಂದ 14th ಒಳಗಡೆ ಇದ್ದರೆ ಮಾತ್ರ ಇದಕ್ಕೆ ಎಲಿಜಿಬಿಲಿಟಿ ಆಗ್ತಾರೆ. ಸೊ ನಿಮಗೆ ನೆಕ್ಸ್ಟ್ ಮಂತ್ ಎಂಡಲ್ಲಿ ನಿಮಗೆ ಆಫರ್ನ ಮೀನ್ಸ್ ಏನು ಗಿಫ್ಟ್ ಯಾರಿಗೆ ಬಂದಿದೆ ಅದೆಲ್ಲನೂ ಕೂಡ ಡಿಸ್ಟ್ರಿಬ್ಯೂಟ್ ಮಾಡ್ತಾರೆ. ಪ್ರತಿಯೊಂದನ್ನು ಕೂಡ ನೀವು ಅಲ್ಲಿಗೆ ಹೋಗಬೇಕು, ಇಲ್ಲಿಗೆ ಹೋಗಬೇಕು, ಕಲೆಕ್ಟ್ ಮಾಡ್ಕೋಬೇಕು ಅಂದೆಲ್ಲ. ಪ್ರತಿಯೊಂದು ಕೂಡ ನಿಮ್ಮ ಅಡ್ರೆಸ್ ಕರೆಕ್ಟಾಗಿದೆ ಅಂದರೆ ನಿಮ್ಮ ಅಡ್ರೆಸ್ಸಿಗೆ ಬಂದು ರೀಚ್ ಆಗುತ್ತೆ ಸ್ನೇಹಿತರೆ. ಜೊತೆಗೆ ಸ್ನೇಹಿತರೆ ಸೆಕೆಂಡ್ ಟೈಪ್ ಆಫ್ ಇನ್ಕಮ್ ಬಂದು ಟೀಮ್ ಮ್ಯಾಚಿಂಗ್ ಇನ್ಕಮ್. ಸ್ನೇಹಿತರೆ ಇದರಲ್ಲಿ 10% ಟೀಮ್ ಮ್ಯಾಚಿಂಗ್ ಇನ್ಕಮ್ನ ಕಂಪನಿ ಕೊಡ್ತಾ ಇದೆ. ಸೊ ನೀವೆಷ್ಟು BV ಬೇಕಾದ್ರೂ ಮ್ಯಾಚಿಂಗ್ ಮಾಡ್ಬೋದು, ಮಿನಿಮಮ್ ಮ್ಯಾಕ್ಸಿಮಮ್ ಎಷ್ಟು BV ಬೇಕಾದ್ರೂ ಮ್ಯಾಚಿಂಗ್ ಮಾಡ್ಬೋದು. ನಿಮಗೆ 10% ಮ್ಯಾಚಿಂಗ್ ಇನ್ಕಮ್ ಕೊಡ್ತದೆ. ಸೊ ಇದರಲ್ಲಿ ಬೈ ಒನ್ ಗೆಟ್ ಒನ್ ಪ್ರಾಡಕ್ಟ್ಗಳಂತೂ ಸಿಗುತ್ತೆ. ಜೊತೆಗೆ 2 ಡೈರೆಕ್ಟ್ ಮ್ಯಾಂಡೇಟರಿ, ಅಂದರೆ ನೀವು ಲೆಫ್ಟ್ ರೈಟೇ ಮಾಡಬೇಕು ಅಂತ ಇಲ್ಲ, ಯಾವುದೇ ಸೈಡ್ ಅಂದರೆ ನೀವು ಇನ್ಕಮ್ ತೊಗೋಬೇಕು ಅಂದರೆ ಡೈರೆಕ್ಟ್ ಮಾಡ್ತಿರಲ್ವಾ, ಬೇರೆಯವ್ರನ್ನ ರೆಫರ್ ಮಾಡ್ತಿರಲ್ವಾ. ಸೊ ರೆಫರ್ ಮಾಡಿದಾಗ ನಿಮ್ಗೆ ಇನ್ಕಮ್ ಬಂದೇ ಬರುತ್ತೆ. ಸೊ ಜೊತೆಗೆ ಸ್ನೇಹಿತರೆ ಇಲ್ಲಿ ಇಷ್ಟೇ BV ಅಷ್ಟೇ BV ಅಂತ ಏನಿಲ್ಲ. ಸೊ ಸ್ನೇಹಿತರೆ ಇಲ್ಲಿ ಫಸ್ಟ್ ಪರ್ಚೇಸ್ BV ಅಂತ ಇರುತ್ತೆ, ಫಸ್ಟ್ ಪರ್ಚೇಸ್ ಬಿಸ್ನೆಸ್ ವ್ಯಾಲ್ಯೂಮ್ ಅಂತ ಇರುತ್ತೆ. ಅದನ್ನು ಇಷ್ಟೇ ತೊಗೋಬೇಕು ಅಷ್ಟೇ ತೊಗೋಬೇಕು ಅಂತ ಇಲ್ಲ, ಬಟ್ ಬೆನಿಫಿಟ್ಗಳು ತುಂಬ ಇಂಪಾರ್ಟೆಂಟ್ ಆಗುತ್ತೆ. ಸೊ ಯಾವ ರೀತಿ ಬೆನಿಫಿಟ್ಗಳು ಸ್ನೇಹಿತರೆ, ಫಸ್ಟ್ ಆಪ್ಷನ್ ಬಂದು ನೀವೇನಾದರೂ 500 BVಯಿಂದ 2,999 BV ಒಳಗಡೆ ನೀವೇನಾದರೂ ಜಾಯ್ನ್ ಆದರೆ ನಿಮಗೆ ವೀಕ್ಲಿ ಕ್ಯಾಪಿಂಗು 1,25,000 ಇರುತ್ತೆ. ಒಂದು ತಿಂಗಳಿಗೆ 5 ಲಕ್ಷ ಆದಾಯ ಮಾಡಲಿಕ್ಕೆ ಅವಕಾಶ ಇರುತ್ತೆ. ಅದು ಓನ್ಲಿ ಈ ಇನ್ಕಮ್ ಮಾತ್ರ. ಬೇರೆ ಇನ್ಕಮ್ಗೆ ಯಾವುದೇ ರೀತಿ ಕಂಡೀಷನ್ ಇರಲ್ಲ, ಅನ್ಲಿಮಿಟೆಡ್ ನೀವು ತೊಗೋಬೋದು, ತೊಂದರೆ ಇಲ್ಲ. ಬಟ್ ಈ ಒಂದು ಟೀಮ್ ಮ್ಯಾಚಿಂಗ್ ಬೋನಸ್ ಮಾತ್ರ ಏನಾದರೂ ನೀವು 500 BVಯಿಂದ 2,999 BV ಒಳಗಡೆ ಏನಾದರೂ ಯಾರೇ ಜಾಯ್ನ್ ಆಗಿದ್ರು ಕೂಡ ಜಾಯ್ನ್ ಆಗಬೇಕಾದ್ರೆ
ಅವ್ರಿಗೆ ಒಂದು ತಿಂಗಳಿಗೆ 5 ಲಕ್ಷ ದುಡಿಲಿಕ್ಕೆ ಅವಕಾಶ ಇರುತ್ತೆ ಈ ಒಂದು ಟೀಮ್ ಮ್ಯಾಚಿಂಗಲ್ಲಿ. ಸೊ ನೆಕ್ಸ್ಟ್ ಬೆನಿಫಿಟ್ ಬಂದು ಇನ್ ಕೇಸ್ ಏನಾದ್ರು ನೀವು 3000 BVಯಿಂದ 5999 BV ಒಳಗಡೆ ನೀವೇನಾದರೂ ಜಾಯ್ನ್ ಆಗಿದ್ದೀರಾ, ನೀವು ಬಿಸ್ನೆಸ್ ಸ್ಟಾರ್ಟ್ ಮಾಡಬೇಕಾದ್ರೆ ಅಂತ ಅಂದರೆ ನಿಮಗೆ ವೀಕ್ಲಿ 1.5 ಲಕ್ಷದವರೆಗೂ ಅರ್ನಿಂಗ್ಸ್ ಮಾಡ್ಲಿಕ್ಕೆ ಅವಕಾಶ ಇರುತ್ತೆ, ತಿಂಗಳಿಗೆ 6 ಲಕ್ಷ ದುಡಿಲಿಕ್ಕೆ ಅವಕಾಶ ಇರುತ್ತೆ. ಅಂದರೆ ಪರ್ಟಿಕ್ಯುಲರಿ ಈ ಒಂದು ಇನ್ಕಮ್ ಟೀಮ್ ಮ್ಯಾಚಿಂಗ್ ಇನ್ಕಮಿಂದ. ನೆಕ್ಸ್ಟ್ ಥರ್ಡ್ ಟೈಪ್ ಬಂದು 6000 BVಯಿಂದ 8999 BV ಒಳಗಡೆ ಏನಾದ್ರು ನೀವು ಫಸ್ಟ್ ಪರ್ಚೇಸಲ್ಲಿ ಜಾಯ್ನ್ ಆಗಿತ್ತು ಅಂತ ಅಂದರೆ ನಿಮಗೆ ವಾರಕ್ಕೆ 2 ಲಕ್ಷ ಥರ ತಿಂಗಳಿಗೆ 8 ಲಕ್ಷ ದುಡಿಲಿಕ್ಕೆ ಅವಕಾಶ ಇರುತ್ತೆ. ಇಲ್ಲ ಫೈನಲ್ ನೀವು ಜಾಯ್ನ್ ಆಗಬೇಕಾದ್ರೆ 9000 BV ಅಥವಾ ಅದಕ್ಕಿಂತ ಮೇಲ್ಪಟ್ಟು ಎಷ್ಟು ಬೇಕಾದ್ರೂ ನೀವು ಜಾಯ್ನ್ ಆಗ್ಬೋದು. ಅದರಲ್ಲಿ ಜಾಯ್ನ್ ಆಗಿದ್ರೆ ನಿಮಗೆ ವಾರಕ್ಕೆ 3 ಲಕ್ಷ ಥರ ತಿಂಗಳಿಗೆ 12 ಲಕ್ಷ ದುಡಿಲಿಕ್ಕೆ ಅವಕಾಶ ಇರುತ್ತೆ. ಇಲ್ಲಿ ಯಾವುದೇ ಕಾರಣಕ್ಕೂ ನೀವು ಮಂತ್ಲಿ ರೀಪರ್ಚೇಸ್ ಮಾಡಬೇಕು ಅಂತ ಕಂಡೀಷನ್ ಇಲ್ಲ. ಲೈಫ್ ಟೈಮ್ ಒನ್ ಟೈಮ್ ಜಾಯ್ನಿಂಗ್, ನಿಮ್ಗೆ ಇಷ್ಟ ಬಂದಂಗೆ ನೀವು ಜಾಯ್ನ್ ಆಗ್ಬೋದು. ಬಟ್ ಬೆನಿಫಿಟ್ ಇರೋ ಕಡೆ ನೀವು ಮನ್ಸು ಮಾಡಿ ಜಾಯ್ನ್ ಆದರೆ ಬೆಸ್ಟ್ ಅಂತ ನಾನು ಹೇಳಕ್ಕೆ ಇಷ್ಟಪಡ್ತೀನಿ. ಓಕೆ, ಸೊ ನೀವು ಒಂದು ಸಲ ಜಾಯ್ನ್ ಆದಮೇಲೆ ನೀವು ರೀಪರ್ಚೇಸ್ ಮಾಡೋಕ್ಕೆ ಅವಕಾಶ ಇಲ್ಲ ಅಂತ ಏನಿಲ್ಲ, ನೀವೆಷ್ಟು ಸಲ ಬೇಕಾದ್ರೂ ರೀಪರ್ಚೇಸ್ ಮಾಡ್ಬೋದು, ಬಟ್ ಕಂಡೀಷನ್ ಇಲ್ಲ. ಸೊ ಕೆಲವೊಂದು ಕಂಪ್ನಿಗಳು ಡೈರೆಕ್ಟ್ ಸೆಲ್ಲಿಂಗ್ ಕಂಪ್ನಿಗಳಲ್ಲಿ ನೀವು ನೋಡ್ಬೋದು, ಕೆಲವೊಂದು ಕಂಪ್ನಿಗಳಲ್ಲಿ ಕಂಡೀಷನ್ಸ್ ಇರುತ್ತೆ, ನೀವು ಮಂತ್ಲಿ ತೊಗೊಳ್ಳೇಬೇಕು, ಇಷ್ಟು ತೊಗೊಳ್ಳೇಬೇಕು, ಅಷ್ಟೇ ತೊಗೊಳ್ಳೇಬೇಕು ಅಂತ. ಜನ ಇಲ್ಲಿ ದುಡ್ಡು ಸಂಪಾದನೆ ಮಾಡಬೇಕು ಅಂತ ಬರ್ತಾರೆ, ದುಡ್ಡನ್ನು ಅಲ್ಲೇ ಕಳೆದು ಬಿಡ್ತಾರೆ. ಆ ಥರ ಆದರೆ ನೋ ಯೂಸ್. ಓಕೆ, ಸೊ ಅದರಿಂದ ಸ್ನೇಹಿತರೆ ಒಳ್ಳೆ ಅವಕಾಶ ಇದೆ. ಸೊ ನೀವು ಯಾವುದೇ ಇನ್ಕಮ್ ಅಂದರೆ ಲೈಕ್ ಈ ಒಂದು ಟೀಮ್ ಮ್ಯಾಚಿಂಗ್ ಬೋನಸ್ ಬಂದು ನಿಮಗೆ ವೀಕ್ಲಿ ಪೇಔಟ್ ಆಗುತ್ತೆ. ಯಾವತ್ತು ಪೇಔಟ್ ಆಗುತ್ತೆ? 7ನೇ ತಾರೀಕು, 14ನೇ ತಾರೀಕು, 21ನೇ ತಾರೀಕು ಮತ್ತು ಲಾಸ್ಟ್ ಡೇ ಆಫ್ ದಟ್ ಮಂತ್. ಆ ಮಂತಿನ ಲಾಸ್ಟ್ನೇ ದಿನದಲ್ಲಿ ಆ ಒಂದು ಪೇಔಟು ನಿಮಗೆ ಸಿಗುತ್ತೆ ಸ್ನೇಹಿತರೆ. ಸೊ ಇನ್ನು ಬೇರೆ ಇನ್ಕಮ್ ನಾನು ನೆಕ್ಸ್ಟ್ ಹೇಳ್ತಾ ಹೋಗ್ತೀನಿ. ಅವೆಲ್ಲವೂ ಕೂಡ ಮಂತ್ಲಿ ಆ ತಿಂಗಳ ಕೊನೆಯಲ್ಲಿ ಜನರೇಟ್ ಆಗ್ತಾ ಹೋಗ್ತದೆ. ಬಟ್ ಈ ಒಂದು ಟೀಮ್ ಮ್ಯಾಚಿಂಗ್ ಇನ್ಕಮ್ ಮಾತ್ರ ನೀವು ಏನೇ ಕೆಲಸ ಮಾಡಿದ್ರು ವೀಕ್ಲಿ ಬಂದು ಕ್ರಿಯೇಟ್ ಆಗಿಬಿಡುತ್ತೆ ಸ್ನೇಹಿತರೆ. ಸೊ ಜೊತೆಗೆ ಯಾವ್ಯಾವ ರೀತಿ ಇದೆ ಅಂತ ಅಂದ್ಬಿಟ್ಟು ಟರ್ಮ್ಸ್ ಆ್ಯಂಡ್ ಕಂಡೀಷನ್ ನೀವು ಓದ್ಕೊಳ್ಳಿ, PDF ಕೂಡ ನಾನು ಶೇರ್ ಮಾಡ್ತೀನಿ. ಜೊತೆಗೆ ಸ್ನೇಹಿತರೆ ಟೀಮ್ ಬಿಲ್ಡಿಂಗ್ ಬೋನಸ್, ನೆಕ್ಸ್ಟ್ ಟೈಪ್ ಆಫ್ ಇನ್ಕಮ್, ಇಲ್ಲಿ ಯಾವ ರೀತಿ ಆದಾಯ ಮಾಡ್ಬೋದು ಸ್ನೇಹಿತರೆ. ನೀವು ಎಷ್ಟು ಜನರಿಗೆ ಬೇಕಾದ್ರೂ ಅವಕಾಶ ಕೊಡ್ಬೋದು, ಎಷ್ಟು ಜನರಿಗೆ ಬೇಕಾದ್ರೂ ಡೈರೆಕ್ಟ್ ಸ್ಪಾನ್ಸರ್ ಮಾಡ್ಬೋದು. ನಿಮ್ಮ ಡೈರೆಕ್ಟ್ ಸ್ಪಾನ್ಸರ್ಲಿರುವಂತಹ ವ್ಯಕ್ತಿಗಳು ಏನು ಅರ್ನಿಂಗ್ಸ್ ಮಾಡ್ತಾರೆ ಅದರಲ್ಲಿ 10% ನಿಮಗೂ ಬರುತ್ತೆ ಸ್ನೇಹಿತರೆ. ಅವ್ರು ಯಾವುದೇ ಲೆವೆಲಲ್ಲಿ ಇರಲಿ, ಬಟ್ ಏನಪ್ಪ ಅಂದರೆ ನೀವು ನಿಮ್ಮ ಡೈರೆಕ್ಟ್ ಬಂದಿರಬೇಕು ಅವರು. ಓಕೆ, ಸೊ ನಿಮ್ಮ ಎಷ್ಟೇ ಜನ ಡೈರೆಕ್ಟ್ ಮಾಡಿರೋ ಅವರೆಲ್ಲ ನಿಮಗೆ ಫಸ್ಟ್ ಲೆವೆಲ್ ಅಂತಲೇ ಕೌಂಟ್ ಆಗ್ತಾರೆ. ಅವ್ರು ಎಷ್ಟೇ ಅರ್ನಿಂಗ್ಸ್ ಮಾಡಿದ್ರು ಕೂಡ ಅದರಿಂದ ನಿಮಗೆ 10% ಆದಾಯ ಬರುತ್ತೆ ಟೀಮ್ ಮ್ಯಾಚಿಂಗಲ್ಲಿ. ನೆಕ್ಸ್ಟ್ ಇನ್ಕಮ್ ಬಂದು ಅರ್ನ್ ಲೀಡರ್ಶಿಪ್ ಬೋನಸ್. ಸ್ನೇಹಿತರೆ ನೀವೇನಾದರೂ ಒಂದೇ ತಿಂಗಳಲ್ಲಿ ಲೆಫ್ಟಲ್ಲಿ 15,000 BV, ರೈಟಲ್ಲಿ 15,000 BV ಒಂದೇ ತಿಂಗಳಲ್ಲಿ ಮ್ಯಾಚಿಂಗ್ ಆದರೆ ಕಂಪನಿಯಲ್ಲಿ ಎಷ್ಟು ಜನ 15,000 BV ಮ್ಯಾಚಿಂಗ್ ಮಾಡಿರ್ತಾರೆ ಅವರೆಲ್ಲ ಸಿಲ್ವರ್ ಅಚೀವರ್ ಅಂತ ಆಗ್ತಾರೆ. ಸಿಲ್ವರ್ ಅಚೀವರ್ ಆದರೆ ಆ ತಿಂಗಳಲ್ಲಿ ನೀವು ಅಂತ ಅಂದರೆ ನಿಮಗೆ ಕಂಪನಿಯ ಟರ್ನೋವರಲ್ಲಿ 5% ಎತ್ತಿಡ್ತಾರೆ. ಈ ಸಿಲ್ವರ್ ಅಚೀವರ್ಗಳಿಗೆ ಎಲ್ರಿಗೂ ಕೂಡ ಸಮಾನವಾಗಿ ಡಿಸ್ಟ್ರಿಬ್ಯೂಟ್ ಮಾಡ್ತಾರೆ ಸ್ನೇಹಿತರೆ. ನೆಕ್ಸ್ಟ್ ಇನ್ ಕೇಸ್ ಏನಾದರೂ ಆ ತಿಂಗಳಲ್ಲಿ 30,000 ಮ್ಯಾಚಿಂಗ್ ಆಯಿತು ಅಂತ ಅಂದರೆ ನೀವು ಗೋಲ್ಡ್ ಅಚೀವರ್ ಆಗ್ತೀರಾ. ಆವಾಗ ಈಗ ಆಲ್ರೆಡಿ 5% ಏನು ಬಂದಿದೆ, ಅದಲ್ಲದೆ ನಿಮಗೆ 3+3 ಟೋಟಲ್ 6% ನಿಮಗೆ ಈ ಒಂದು ಗೋಲ್ಡ್ ಅಚೀವರಲ್ಲಿ ಬರ್ತದೆ ಸ್ನೇಹಿತರೆ. ಅಂದರೆ ನೀವು 30,000 BV ಮ್ಯಾಚಿಂಗ್ ಏನಾರು ಆ ತಿಂಗಳಲ್ಲಿ ಆಯಿತು ಅಂದರೆ ನಿಮಗೆ ಸಿಲ್ವರ್ ಅಚೀವರ್ ಇನ್ಕಮ್ ಬರುತ್ತೆ, ಗೋಲ್ಡ್ ಅಚೀವರ್ ಇನ್ಕಮ್ ಎರಡೂ ಕೂಡ ಬರುತ್ತೆ. ನೆಕ್ಸ್ಟ್ ಆ ತಿಂಗಳಲ್ಲಿ ಏನಾರು 50,000 BV ಮ್ಯಾಚಿಂಗ್ ಆಗಿದ್ರೆ ನಿಮ್ಮ ಪ್ಲಾಟಿನಮ್ ಅಚೀವರ್ ಅಂತ ನೀವು ರೀಚ್ ಆಗ್ತೀರಾ. ಆವಾಗ ಟೋಟಲ್ 9%, ಅಂದರೆ 5% ಸಿಲ್ವರ್ ಅಚೀವರ್ದು ಇನ್ಕಮ್ ಬರುತ್ತೆ, 6% ಗೋಲ್ಡ್ ಅಚೀವರ್ ಇನ್ಕಮ್ ಬರುತ್ತೆ, ಮತ್ತು 9% ಪ್ಲಾಟಿನಮ್ ಅಚೀವರ್ ಇನ್ಕಮ್ ಬರುತ್ತೆ. 3 ಇನ್ಕಮ್ಗಳು ಬರುತ್ತೆ. ಮತ್ತು ಇಲ್ಲಿ ಯಾವುದೇ ರೀತಿ ಕಂಡೀಷನ್ ಇಲ್ಲ, ಇಷ್ಟ ಆಗಲೇಬೇಕು ಅಷ್ಟಾಗಲೇಬೇಕು ಅಂತ. ನೀವು ಯಾವ ಲೆವೆಲಲ್ಲಿ ಇರ್ತೀರಾ ಆ ಲೆವೆಲ್ ಇನ್ಕಮ್ ನಿಮಗೆ ಬರ್ತದೆ ಸ್ನೇಹಿತರೆ. ಜೊತೆಗೆ ನೆಕ್ಸ್ಟ್ ಏನಾದರೂ 75,000 BV ಮ್ಯಾಚಿಂಗ್ ಆದರೆ ಡೈಮಂಡ್ ಅಚೀವರ್ ಆಗ್ತೀರಾ. ಆವಾಗ ನಿಮಗೆ ಆಲ್ರೆಡಿ ಮೂರು ರೀತಿಯಾಗಿ ನಾನು ಏನು ಹೇಳಿದೆ ಅದು ಎಕ್ಸ್ಟ್ರಾ ಇನ್ಕಮ್, ಇದು 12%. ನೆಕ್ಸ್ಟ್ ಅದಾದಮೇಲೆ ಅದು 1,50,000 ನೀವು ಮ್ಯಾಚಿಂಗ್ BV ಕಂಪ್ಲೀಟ್ ಆದರೆ ಆ ತಿಂಗಳಲ್ಲಿ ನೀವು ಎಕ್ಸಿಕ್ಯೂಟಿವ್ ಡೈಮಂಡ್ ಅಚೀವರ್ ಆಗ್ತೀರಾ. ಅದ್ರ ಜೊತೆಗೆ 15% ಆ್ಯಡ್ ಆಗುತ್ತೆ. ಸೊ ಪ್ಲಸ್ ನಿಮಗೆ ಅಚೀವ್ ಮಂತ್ಲಿ ಏನಾದರೂ 2.5 ಲಕ್ಷ BV ಮ್ಯಾಚಿಂಗ್ ಆದರೆ ಪ್ಲಸ್ 3%, 18% ನಿಮಗೆ ಇನ್ಕಮ್ ಕೌಂಟ್ ಆಗುತ್ತೆ. ಸೊ ಏನಾದರೂ ಅದಲ್ಲದೆ ಟೋಟಲಾಗಿ ಸ್ನೇಹಿತರೆ
ಎಲ್ಲ ರೀತಿಯ ಈ ಒಂದು ಏನು ನಾನು ಇಷ್ಟು ರ್ಯಾಂಕ್ಗಳ ಬಗ್ಗೆ ಹೇಳಿದೆ 6 ರ್ಯಾಂಕ್ಗಳಲ್ಲಿ ನಿಮಗೆ 35% ಅಷ್ಟು ಕಂಪನಿಯ BV ಏನು ಮಾಡುತ್ತೆ ಡಿಸ್ಟ್ರಿಬ್ಯೂಟ್ ಮಾಡ್ತದೆ. ಅದು ಯಾವ ರೀತಿ ಡಿಸ್ಟ್ರಿಬ್ಯೂಟ್ ಮಾಡ್ತದೆ ನೀವು ನೋಡ್ಬೋದು ಇಲ್ಲಿ. ಸೊ ಫಸ್ಟು ಟೀಮ್ ಮೆಂಟರಿಂಗ್ ಬೋನಸಲ್ಲಿ ನೀವು 15,000 BV ಮ್ಯಾಚಿಂಗ್ ಆದರೆ ಅಂದರೆ ಸಿಲ್ವರ್ ಆಗಿ ನಿಮಗೆ 5% ಬರುತ್ತೆ. ಸೊ ಇನ್ ಕೇಸ್ ಏನಾದರೂ ನೀವು 30,000 ಮ್ಯಾಚಿಂಗ್ ಆದಾಗ ಏನಾದರೂ ನೀವು ಗೋಲ್ಡ್ ರ್ಯಾಂಕಲ್ಲಿದ್ದರೆ 2 ಥರ ಇನ್ಕಮ್ ಬರುತ್ತೆ. ನೀವೇನಾದರೂ ಚೈಲ್ಡ್ ಎಜುಕೇಷನ್ ಬೋನಸ್ ಬಂದು 50,000 ಮ್ಯಾಚಿಂಗ್ ಆದಾಗ ನಿಮಗೆ 3 ರೀತಿಯಾಗಿ ಇನ್ಕಮ್ ಬರುತ್ತೆ. ಸೊ ನೆಕ್ಸ್ಟು ಡೈಮಂಡ್ ರ್ಯಾಂಕು, ನೆಕ್ಸ್ಟು ಲಕ್ಸುರಿ ಕಾರ್ ಬೋನಸ್ಸು, ಎಕ್ಸಿಕ್ಯೂಟಿವ್ ಡೈಮಂಡು, ರಾಯಲ್ ಡೈಮಂಡು. ಸೊ ಈ ರೀತಿಯಾಗಿ ನೆಕ್ಸ್ಟ್ ರಾಯಲ್ಟಿ ಕ್ಲಬ್ ಬೋನಸ್ ಅನದರ್ ಇನ್ಕಮ್. ಸ್ನೇಹಿತರೆ, ನಿಮ್ಮ ಟೀಮಲ್ಲಿ ಲೆಫ್ಟಲ್ಲಿ ಮತ್ತು ರೈಟಲ್ಲಿ 2.5 ಲಕ್ಷ BV ಮ್ಯಾಚಿಂಗ್ ಯಾವಾಗ ಆಗುತ್ತೆ, ಇವಾಗ ನಾನು ಏನೆಲ್ಲ ಇನ್ಕಮ್ನ ಹೇಳ್ಕೊಂಬರ್ತಾ ಇದ್ದೀನಿ ಎಲ್ಲ ಸ್ಟೆಪ್ ಬೈ ಸ್ಟೆಪ್ಪು ನಿಮಗೆ ಡೆವಲಪ್ಮೆಂಟ್ ಆಗ್ತಾ ಹೋಗ್ತದೆ ಸ್ನೇಹಿತರೆ. ಇದು ಒಂದು ಇನ್ಕಮ್. 2.5 ಲಕ್ಷ BV ಮ್ಯಾಚಿಂಗ್ ಆದಾಗ ಇದು ಕೂಡ ನಿಮಗೆ ಇನ್ಕಮ್ ರಿಲೀಸ್ ಆಗುತ್ತೆ. ನೆಕ್ಸ್ಟು ಅದು ಯಾವ ರೀತಿ ಕ್ಯಾಲ್ಕುಲೇಷನ್ ಆಗುತ್ತೆ ನೀವು ನೋಡ್ಬೋದು ಸ್ನೇಹಿತರೆ. ಸೂಪರ್ ಪರ್ಫಾರ್ಮೆನ್ಸ್ ಬೋನಸ್ ಇದು 25 ಲಕ್ಷ BV ಮ್ಯಾಚಿಂಗ್ ಯಾವತ್ತು ನಿಮ್ಮದು ಕಂಪ್ಲೀಟ್ ಆಗುತ್ತೆ ಅವತ್ತು ಕೂಡ ಈ ಒಂದು ಇನ್ಕಮ್ ಕೂಡ ನಿಮಗೆ ಆ್ಯಡ್ ಆಗುತ್ತೆ ಸ್ನೇಹಿತರೆ. ಅದು ಯಾವ ರೀತಿ ಕ್ಯಾಲ್ಕುಲೇಷನ್ ಆಗುತ್ತೆ ನೀವು ನೋಡ್ಬೋದು ಇಲ್ಲಿ. ಜೊತೆಗೆ ಕಂಪನಿ ಆಲ್ ಆಫರ್ ಆ್ಯಂಡ್ ಆಫರ್ಗಳನ್ನ ಅನೌನ್ಸ್ ಮಾಡಿದೆ. ರಿವಾರ್ಡ್ಸ್ಗಳು ಪ್ರತಿಯೊಂದು ಕೂಡ ಕೊಡ್ತಾ ಇದೆ. ಪ್ರತಿಯೊಂದು ನಿಮ್ಗೆ ಯಾವುದೇ ಒಂದು ರ್ಯಾಂಕ್ ರಿವಾರ್ಡ್ ಬಂದರೂ ಕೂಡ ಯಾವುದೇ ರೀತಿ ಟೈಮ್ ಲಿಮಿಟ್ ಇಲ್ಲ. ಆಲ್ ದ BV ವಿಲ್ ಬಿ ಕ್ಯಾರಿ ಫಾರ್ವರ್ಡ್. ಎಲ್ಲ BVನೂ ಕೂಡ ನಿಮಗೆ ಕ್ಯಾರಿ ಫಾರ್ವರ್ಡ್ ಆಗ್ತಾ ಹೋಗ್ತದೆ. ಸೊ ಜೊತೆಗೆ ಎಲ್ಲವೂ ಕೂಡ ನಿಮಗೆ ರಿವಾರ್ಡು ಕೌಂಟ್ ಆಗ್ತಾ ಹೋಗ್ತದೆ, ಅವಾರ್ಡು ಕೂಡ ಕೌಂಟ್ ಆಗ್ತದೆ. ಎಕ್ಸಾಂಪಲ್ ನೋಡಿ, ನಿಮ್ಮ ಕ್ಯುಮ್ಯುಲೇಟಿವ್ ಇದಕ್ಕೆ ಯಾವುದೇ ರೀತಿ ಟೈಮ್ ಲಿಮಿಟ್ ಇಲ್ಲ. ಈ ತಿಂಗಳ ಸ್ವಲ್ಪ ಆಗಿದೆ, ನೆಕ್ಸ್ಟ್ ತಿಂಗಳಲ್ಲಿ ಅದ್ರ ನೆಕ್ಸ್ಟ್ ಈ ಥರ ವರ್ಷ ಅಲ್ಲ 2 ವರ್ಷ ಅಲ್ಲ 10 ವರ್ಷ ನೀವು ಟೈಮ್ ತೊಗೊಳ್ಳಿ. ನಿಮ್ಮ BV ಯಾವಾಗ ಮ್ಯಾಚಿಂಗ್ ಆಗುತ್ತೆ ಆವಾಗ ನಿಮಗೆ ಕಂಪನಿ ಕಡೆಯಿಂದ ನಿಮಗೆ ಅವಾರ್ಡ್ಗಳು ಸಿಗ್ತದೆ ಸ್ನೇಹಿತರೆ. ಪ್ರತಿಯೊಂದು ಸ್ಟೆಪ್ಪಲ್ಲೂ ಕೂಡ ನಿಮಗೆ ಅವಾರ್ಡ್ಗಳು ಸಿಗ್ತಾ ಹೋಗುತ್ತೆ. 75,000 BV ಮ್ಯಾಚಿಂಗ್ ಯಾವತ್ತು ಕಂಪ್ಲೀಟ್ ಆಗುತ್ತೆ ಅವತ್ತು ನಿಮಗೆ ಈ ಒಂದು ಬೆನಿಫಿಟ್ ಸಿಗುತ್ತೆ. ಗೆಟ್ ಸ್ಟಾರ್ಟೆಡ್ ಟೂಲ್ ಕಿಟ್ ಅಂತ ಹೇಳಿ ಇಲ್ಲಿ ಏನಿದೆ ನೋಡಿ, SHPL ಬ್ಯಾಕ್ ಪ್ಯಾಕ್, SHPL ಟಿ ಶರ್ಟ್, SHPL ಕ್ಯಾಪ್, SHPL ಟೈ ವಿತ್ ಟೈ ಪಿನ್, SHPL ಲ್ಯಾಪಲ್ ಪಿನ್, SHPL ಬಿಸ್ನೆಸ್ ಟೂಲ್ಸ್ ಇಷ್ಟು ಕೂಡ ನಿಮಗೆ ಸಿಗುತ್ತೆ. ಇನ್ ಕೇಸ್ ನೆಕ್ಸ್ಟ್ ಇನ್ನೊಂದು 25,000 ಮ್ಯಾಚಿಂಗ್ ಆಗಿ ಇನ್ನೊಂದು 75,000 ಅಂದರೆ ಟೋಟಲ್ 1.5 ಲಕ್ಷ ಮ್ಯಾಚಿಂಗ್ ಆದರೆ ಸೊ ನಿಮಗೆ SHPL ಪ್ರೀಮಿಯಂ ಗಿಫ್ಟ್ ಆ್ಯಂಪರ್ ಅಂತ ಸಿಗುತ್ತೆ. ಅದರಲ್ಲಿ ಏನೇನು ಸಿಗುತ್ತೆ, SHPL ಗೋಲ್ಡ್ ಪ್ಲೇಟೆಡ್ ಬಯೋಮ್ಯಾಗ್ನೆಟಿಕ್ ಕಪಲ್ ರಿಸ್ಟ್ ವಾಚ್ ಸಿಗುತ್ತೆ ಸ್ನೇಹಿತರೆ, ಸೂಟ್ ಲೆಂತ್ ಸಿಗುತ್ತೆ, ಜೊತೆಗೆ ಶರ್ಟ್ ಪೀಸ್ ಸಿಗುತ್ತೆ, ಪ್ಯಾಂಟ್ ಪೀಸ್ ಸಿಗುತ್ತೆ, ಆಲ್ಕಲೈನ್ ವಾಟರ್ ಬಾಟ್ಲು ಕೂಡ ನಿಮಗೆ ಫ್ರೀ ಆಗಿ ಸಿಗುತ್ತೆ. ಸೊ ನಿಮ್ಮ BV ಏನಾದರೂ 2.5 ಲಕ್ಷ BV ಮ್ಯಾಚಿಂಗ್ ಆಯಿತು ಅಂದರೆ ಸೊ ನಿಮಗೆ 2 ನೈಟ್ಸು 3 ಡೇಸು ಲೀಡರ್ಶಿಪ್ ಡೆವಲಪ್ಮೆಂಟ್ ಪ್ರೋಗ್ರಾಮ್ ಇರುತ್ತೆ. ನಮ್ಮ ಇಂಡಿಯಾದಲ್ಲಿ ಎಲ್ಲಿ ಬೇಕಾದ್ರೂ ಆಗ್ಬೋದು. ಆಲ್ಮೋಸ್ಟ್ ಎಲ್ಲ ಚೂಸ್ ಮಾಡೋದು ಗೋವಾನೇ. ನೀವು ಎಲ್ಲಿ ಚೂಸ್ ಮಾಡ್ತೀರಾ ಸೊ ಅಂದರೆ ಆ ಕಂಪನಿ ಎಲ್ಲ ಆರ್ಗನೈಸ್ ಮಾಡುತ್ತೆ, ಅಲ್ಲಿ ನಿಮಗೆ ಅವಕಾಶ ಫ್ರೀ ಆಗಿ ಸಿಗುತ್ತೆ. ನೆಕ್ಸ್ಟು 3,75,000 ನೀವು BV ಮ್ಯಾಚಿಂಗ್ ಆಗಿದ್ರೆ ನೀವು ಅವಾಗ ಕ್ರೌನ್ ಡೈಮಂಡ್ ಅಂತ ಆಗಿರ್ತೀರಾ. ಸೊ ಅವಾಗ ನಿಮಗೆ ಕಂಪನಿ ಕಡೆಯಿಂದ ಬ್ರ್ಯಾಂಡೆಡ್ ಸ್ಮಾರ್ಟ್ ಫೋನು ಕೂಡ ಸಿಗುತ್ತೆ. ಅದು ನಿಮಗೆಲ್ಲ ಏನೇ ನಿಮಗೆ ಸಿಗಲಿ ಸ್ನೇಹಿತರೆ ಎಲ್ಲದೂ ಕೂಡ ಕೊರಿಯರ್ ಆಗುತ್ತೆ. ನಿಮ್ಮ ಅಡ್ರೆಸ್ಸಿಗೆ ಕೊರಿಯರ್ ಆಗುತ್ತೆ, ನೀವು ಯಾವತ್ತು ರೀಚ್ ಮಾಡ್ತೀರಾ ಅವತ್ತು. ನೆಕ್ಸ್ಟ್ ಅದಾದಮೇಲೆ ಎಕ್ಸಿಕ್ಯೂಟಿವ್ ಅಂದರೆ 7.5 ಲಕ್ಷ ನೀವು BV ಮ್ಯಾಚಿಂಗ್ ಆದಾಗ ನಿಮಗೆ ಬ್ರ್ಯಾಂಡೆಡ್ LED TV ಸಿಗುತ್ತೆ ಸ್ನೇಹಿತರೆ. ಅದಾದಮೇಲೆ 12.5 ಲಕ್ಷ BV ಮ್ಯಾಚಿಂಗ್ ಆದಾಗ ನಿಮಗೆ ಲ್ಯಾಪ್ಟಾಪ್ ಸಿಗುತ್ತೆ, ಬ್ರ್ಯಾಂಡೆಡ್ ಲ್ಯಾಪ್ಟಾಪು. ಜೊತೆಗೆ ಸ್ನೇಹಿತರೆ ಎಂಜಾಯ್ ದ ಲಕ್ಸುರಿ ಅಟ್ ಯುವರ್ ಓನ್ ಸ್ಪೀಡ್ ಅಂದರೆ 25 ಲ್ಯಾಕ್ ಅಂದರೆ ಡಬಲ್ ಕ್ರೌನ್ ಅಂಬಾಸಿಡರ್ ಆದಾಗ ನಿಮಗೆ ಥೈಲ್ಯಾಂಡ್ ಟ್ರಿಪ್ ಸಿಗುತ್ತೆ. 4 ನೈಟ್ 5 ಡೇಸ್ ಕಂಪನಿಗೆ ಫುಲ್ಲು ಖರ್ಚು ವೆಚ್ಚಗಳನ್ನ ಕಂಪನಿನೇ ವಹಿಸುತ್ತೆ. ಖರ್ಚಿಗೆ ಇನ್ನೂ ಎಕ್ಸ್ಟ್ರಾ ನಿಮಗೆ 25,000 ರೂಪೀಸ್ ಕೂಡ ಕೊಡುತ್ತೆ ಸ್ನೇಹಿತರೆ, ನಿಮ್ಮ ಅಕೌಂಟಿಗೆ ಹಾಕ್ಬಿಡುತ್ತೆ. ನೆಕ್ಸ್ಟ್ ಇನ್ನೊಂದು ಆಫರ್ ಬಂದು 50 ಲಕ್ಷ BV ಮ್ಯಾಚಿಂಗ್ ಆದಾಗ ದುಬೈ ಟೂರ್ ಕೊಡುತ್ತೆ. ಜೊತೆಗೆ 66,000 ರೂಪಾಯಿ ಕೂಡ ಖರ್ಚಿಗೆ ಕೊಡುತ್ತೆ ಸ್ನೇಹಿತರೆ. ನೆಕ್ಸ್ಟ್ ಆಫರ್ ಬಂದು 1,25,00,000 BV ಮ್ಯಾಚಿಂಗ್ ಆದರೆ ನಿಮಗೆ 3 ನೈಟ್ಸ್ 4 ನೈಟ್ ಕ್ರೂಯಸ್ ಟೂರು ಕೂಡ ಸಿಗುತ್ತೆ. ಜೊತೆಗೆ 2.5 ಲಕ್ಷ ಖರ್ಚಿಗೆ ಕಾಸು ಕೊಡುತ್ತೆ. ನೆಕ್ಸ್ಟು ಈ 2,50,00,000 BV ಮ್ಯಾಚಿಂಗ್ ಆದಾಗ ಡಬಲ್ ಯೂನಿವರ್ಸಲ್ ಕ್ರೌನ್ ಅಂಬಾಸಿಡರ್ ಅಂತ ಆಗ್ತೀರಾ, ಅವಾಗ ಸ್ವಿಟ್ಜರ್ಲ್ಯಾಂಡ್ ಟೂರು ಜೊತೆಗೆ ಕಾರ್ ಬೋನಸ್ ಅಂತೇಳಿ 5 ಲಕ್ಷ ಕೊಡ್ತಾರೆ ಸ್ನೇಹಿತರೆ. ನೆಕ್ಸ್ಟು 5 ಕೋಟಿ BV ಮ್ಯಾಚಿಂಗ್ ಆದಾಗ ಪ್ರೆಸಿಡೆನ್ಷಿಯಲ್ ಕ್ಲಬ್ ಡೈರೆಕ್ಟರ್ ಅಂತ ಆಗ್ತೀರಾ, ನಿಮಗೆ ಯುರೋಪ್ ಟೂರ್ ಕೊಡ್ತಾರೆ 7 ನೈಟು 8 ದಿನ. ಜೊತೆಗೆ 12,50,000 ರೂಪಾಯಿ ಕಾರ್ ಫಂಡ್ ಅಂತೇಳಿ ಮತ್ತೆ ಕೊಡ್ತಾರೆ. ನೆಕ್ಸ್ಟ್ ಇದೆಲ್ಲ ಪ್ರತಿಯೊಂದು ಯಾವುದೇ ರೀತಿ ಟೈಮ್ ಲಿಮಿಟ್ ಇಲ್ಲ ಸ್ನೇಹಿತರೆ. ನಿಮ್ಗೆ ಯಾವಾಗ ವರ್ಕ್ ಮಾಡ್ತೀರಾ ಅವಾಗ ಕೌಂಟ್ ಆಗುತ್ತೆ. ಕೌಂಟ್ ಆದಾಗ ನಿಮಗೆ BV ಮ್ಯಾಚಿಂಗ್ ಆದಾಗ ಇನ್ಕಮ್ ಬರುತ್ತೆ.
ಅದೇ ರೀತಿ 10 ಕೋಟಿ BV ಮ್ಯಾಚಿಂಗ್ ಆದರೆ 7 ನೈಟ್ 8 ಡೇಸು ನಿಮಗೆ USA ಅಥವಾ ಆಸ್ಟ್ರೇಲಿಯಾ ಟೂರ್ ಕೊಡ್ತಾರೆ. ಜೊತೆಗೆ 25 ಲಕ್ಷ ರಿವಾರ್ಡ್ ಕೂಡ ಕೊಡ್ತಾರೆ ಸ್ನೇಹಿತರೆ. ನೆಕ್ಸ್ಟು ಇನ್ನೂ ಒಂದು ಬೆನಿಫಿಟ್ ಬಂದಿದೆ. 20 ಕೋಟಿ ಮ್ಯಾಚಿಂಗ್ ಆದರೆ SHPL ಬ್ರ್ಯಾಂಡ್ ಅಂಬಾಸಿಡರ್ ಅಂತ ಕರಿತೀವಿ. 12 ನೈಟು 13 ಡೇಸು ಟೂರು, ವರ್ಲ್ಡ್ ಟೂರ್ ಸ್ನೇಹಿತರೆ. ವರ್ಲ್ಡ್ ಟೂರ್ ಮಾಡಲಿಕ್ಕೆ ಅವಕಾಶ ಇದೆ ಇಲ್ಲಿ. ಲೈಫಲ್ಲಿ ಯಾವತ್ತಾರು ಒಂದಿನ ಅಚೀವ್ ಮಾಡ್ತೀವಿ, ಯಾವತ್ತಾರು ಒಂದಿನ ವರ್ಲ್ಡ್ ಟೂರ್ ಮಾಡ್ತೀವಿ ಸ್ನೇಹಿತರೆ. ಅದಕ್ಕೆ 50 ಲಕ್ಷ ಎಕ್ಸ್ಟ್ರಾ ರಿವಾರ್ಡ್ ಕೂಡ ಕೊಡ್ತಾರೆ ಸ್ನೇಹಿತರೆ. ನೆಕ್ಸ್ಟ್ ಅದಾದಮೇಲೆ ಇನ್ನೂ ಒಂದು ಬೆನಿಫಿಟ್ ಇದೆ ಸ್ನೇಹಿತರೆ. 50 ಕೋಟಿ ಬಿಸ್ನೆಸ್ ಯಾವಾಗ ನೀವು ಮ್ಯಾಚಿಂಗ್ ಮಾಡ್ತೀರಾ ಅವತ್ತು ಚೇರ್ಮನ್ಸ್ ಕ್ಲಬ್ ಡೈರೆಕ್ಟರ್ ಅಂತ ಆಗ್ತದೆ. ಲಕ್ಸುರಿ ಫ್ಲ್ಯಾಟ್ ಬೋನಸ್ ಆಫ್ 1,25 ಲಕ್ಷ ನಿಮಗೆ ಫ್ರೀಯಾಗಿ ಕೊಡ್ತಾರೆ. ಅಂದರೆ ಆ ಒಂದು ಲಕ್ಸುರಿ ಫ್ಲ್ಯಾಟ್ ಬೋನಸ್ ಅಂತ ಕರಿತೀವಿ ಅದಕ್ಕೆ. ಜೊತೆಗೆ ಸ್ನೇಹಿತರೆ ಇನ್ನೂ ಒಂದು ಬೆನಿಫಿಟ್ ಇದೆ. 100 ಕೋಟಿ ಬಿಸ್ನೆಸ್ BV ಯಾವಾಗ ನೀವು ಕಂಪನಿಗೆ ಕೊಡ್ತೀರಾ ಆವಾಗ ರಾಯಲ್ ಚೇರ್ಮನ್ಸ್ ಕ್ಲಬ್ ಡೈರೆಕ್ಟರ್ ಅಂತ ಆಗ್ತದೆ. ಜೊತೆಗೆ ಸ್ನೇಹಿತರೆ ಅಲ್ಟ್ರಾ ಲಕ್ಸುರಿ ವಿಲ್ಲಾ ಬೋನಸ್ ಅಂತೇಳಿ 2,50 ಲಕ್ಷ ಕೊಡ್ತಾರೆ ಸ್ನೇಹಿತರೆ. ನೀವೇನೆಲ್ಲ ಕೆಲಸ ಮಾಡ್ತೀರ ಅದಕ್ಕೆಲ್ಲ ಇನ್ಕಮ್ ಬಂದಿರುತ್ತೆ. ಇದು ಬಂದು ಅವಾರ್ಡು ರಿವಾರ್ಡು. ಸೊ ಪ್ರತಿಯೊಂದು ಕೂಡ ಇದಕ್ಕೆ ಯಾವುದೇ ರೀತಿ ಟೈಮ್ ಲಿಮಿಟ್ ಇಲ್ಲ. ಓಕೆ, ಸೊ ಇದೇ ರೀತಿ ಸ್ನೇಹಿತರೆ ಕಂಪನಿಯ ಎಜುಕೇಷನ್ ಸಿಸ್ಟಮ್ ಕೂಡ ತುಂಬ ಚೆನ್ನಾಗಿದೆ ಸ್ನೇಹಿತರೆ. ಪ್ರತಿ ದಿನವೂ ಕೂಡ ಕಂಪನಿ ಕಡೆಯಿಂದ ಹೆಲ್ತ್ ಆ್ಯಂಡ್ ಅವೇರ್ನೆಸ್ ಬಗ್ಗೆ ಪ್ರತಿಯೊಂದೂ ಕೂಡ ಇರುತ್ತೆ. ಬಿಸ್ನೆಸ್ ಡೆವಲಪ್ಮೆಂಟ್ ಬಗ್ಗೆ ಇರುತ್ತೆ. ಸೊ ಪ್ರಾಡಕ್ಟ್ಗಳ ಬಗ್ಗೆ ಡೀಟೇಲ್ಸ್ ಇರುತ್ತೆ. ಪ್ರತಿ ದಿನವೂ ಕೂಡ ಕಂಪನಿ ಕಡೆಯಿಂದ ಝೂಮ್ ಮೀಟಿಂಗ್ ಇರುತ್ತೆ, ಆನ್ಲೈನ್ ಟ್ರೈನಿಂಗ್ ಇರುತ್ತೆ, ಆಫ್ಲೈನ್ ಟ್ರೈನಿಂಗ್ ಪ್ರತಿಯೊಂದು ಕೂಡ ಕಂಪನಿ ನಮಗೆ ಕೊಡ್ತಾ ಇದೆ ಸ್ನೇಹಿತರೆ. ಸೊ ಇಷ್ಟು ಮಾಹಿತಿ ಇದ್ರ ಬಗ್ಗೆ ನಾನು ಪ್ರೊವೈಡ್ ಮಾಡಿದ್ದೀನಿ. ಕರ್ನಾಟಕದಲ್ಲಿ ಸ್ಟಾರ್ಟ್ ಆಗಿ ಆಲ್ರೆಡಿ 8 ವರ್ಷ ಆಗಿದೆ. ಕಂಪನಿ ಸ್ಟಾರ್ಟ್ ಆಗಿ ಅವತ್ತಿಂದನೂ ಕೂಡ ನಡೀತಾ ಇದೆ. ಬಟ್ ಅದರಲ್ಲಿ ಎಷ್ಟೋ ಜನಕ್ಕೆ ಗೊತ್ತಿದೆ ಕೂಡ SHPL ಅಂದರೆ ಏನು, SHPL ಹೇಗೆ ನಡೀತಾ ಇದೆ ಅದನ್ನು ಅರ್ಥ ಮಾಡಿಕೊಂಡು ಜಾಯ್ನ್ ಆಗಿ ರೆಫರ್ ಮಾಡಿ ಅರ್ನಿಂಗ್ಸ್ ಕೂಡ ಮಾಡ್ತಿದ್ದಾರೆ. ಟೀಮ್ನ ಮಾಡಿ ಅರ್ನಿಂಗ್ಸ್ ಮಾಡ್ತಿದ್ದಾರೆ. ಬಟ್ ಇನ್ನು ಕೆಲವರು ಜಾಯ್ನ್ ಆಗಿ ಕ್ವಿಟ್ ಮಾಡಿದ್ದಾರೆ. ನಂತರ ಅಂದರೆ ಕ್ವಿಟ್ ಮಾಡಿ ಮತ್ತೆ ಜಾಯ್ನ್ ಆಗಿರೋರು ಇದ್ದಾರೆ. ಲೈಕ್ ಯಾಕೆ ನಾನು ಎಕ್ಸಾಂಪಲ್ ತೊಗೋತಾ ಇದ್ದೀನಿ ಸ್ನೇಹಿತರೆ, ಮತ್ತೆ ಬಿಟ್ಟು ಹೋದ ಕಂಪ್ನಿಗೆ ಮತ್ತೆ ಬಂದು ನಾನು ಕೆಲಸ ಸ್ಟಾರ್ಟ್ ಮಾಡ್ತಾ ಇದ್ದೀನಿ ಅಂದರೆ ಈ ಒಂದು ಕಂಪನಿಯ ಪವರ್ನ ಅರ್ಥ ಮಾಡಿಕೊಂಡು ನಾನು ಈ ಒಂದು ಬಿಸ್ನೆಸ್ಗೆ ಸ್ಟಾರ್ಟ್ ಮಾಡ್ತಾ ಇದ್ದೀನಿ. ಸೊ ನಾನು ಪ್ರತಿಯೊಬ್ಬರಿಗೂ ಕೂಡ ನನ್ನ ಅಂಬಲ್ ರಿಕ್ವೆಸ್ಟ್ ಅಂತನಾದ್ರು ಅಂದ್ಕೊಳ್ಳಿ, ಏನಾದರೂ ತಿಳ್ಕೊಳ್ಳಿ. ಬಟ್ ನಾನು ಹೇಳೋದು ಒಂದೊಳ್ಳೆ ಅವಕಾಶ ಬಂದಾಗ ಮಿಸ್ ಮಾಡ್ಕೊಳಕ್ಕೆ ಹೋಗ್ಬಿಡಿ. ನಾವು ತುಂಬ ಸಲ ಮಿಸ್ ಮಾಡಿಕೊಂಡು ಮತ್ತೆ ಸಫರ್ ಪಟ್ಟಿದ್ದೀವಿ. ಆ ಥರ ಆಗೋದು ಬೇಡ ಅಂತೇಳಿ ನೀವು ಸ್ಟಾರ್ಟ್ ಮಾಡ್ತಾ ಇದ್ದೀರಾ. ಸ್ಟಾರ್ಟ್ ಮಾಡೋವಂಥ ಕಂಪನಿ ಪರ್ಫೆಕ್ಟಾಗಿದೆಯಾ, ಪ್ರತಿಯೊಂದನ್ನು ಕೂಡ ಅನಲೈಸ್ ಮಾಡಿ. ಕಂಪನಿ ಬ್ಯಾಕ್ಗ್ರೌಂಡ್ ಚೆಕ್ ಮಾಡಿ, ಕಂಪನಿ ಪ್ರಾಡಕ್ಟ್ಗಳನ್ನ ಚೆಕ್ ಮಾಡಿ, ಕಂಪನಿ ಪೇಔಟ್ನ ಚೆಕ್ ಮಾಡಿ, ಪ್ರತಿಯೊಂದನ್ನು ಕೂಡ ಅನಲೈಸ್ ಮಾಡಿ ನಾನು ಈ ಬಿಸ್ನೆಸ್ಸಲ್ಲಿ ಸಕ್ಸಸ್ ಆಗ್ತೀನಿ ಅನ್ನೋದು ನಿಮಗೆ ಇದ್ದರೆ ಈ ಬಿಸ್ನೆಸ್ಸಲ್ಲಿ ಕೈ ಜೋಡಿಸಿ ಸ್ನೇಹಿತರೆ. ಖಂಡಿತವಾಗ್ಲೂ ನಾನು ಸಪೋರ್ಟ್ ಮಾಡಲಿಕ್ಕೆ ರೆಡಿ ಇದ್ದೀನಿ. ಕರ್ನಾಟಕದಲ್ಲಿ ಆಲ್ರೆಡಿ ನಡೀತಾ ಇದೆ. ಬಟ್ ಆದರೂ ಕೂಡ ನಮ್ಮ ಒಂದು ಚಿಕ್ಕ ಟೀಮ್ನ ಮುಖಾಂತರ ಒಂದು ಚಿಕ್ಕ ಕೊಡುಗೆನ ಕೊಡೋಣ. ಒಂದು ದೊಡ್ಡ ರೆವಲ್ಯೂಷನ್ನ ಕ್ರಿಯೇಟ್ ಮಾಡೋಣ. ನಮ್ಮದೇ ಆದಂಥ ಒಂದು ಹಿಸ್ಟ್ರಿನ ಇಲ್ಲಿ ಕ್ರಿಯೇಟ್ ಮಾಡೋಣ. ಬಂದಿರುವಂತಹ ಹಿಸ್ಟ್ರಿಗಳೆಲ್ಲನೂ ಬ್ರೇಕ್ ಮಾಡೋಣ. ಒಂದು ದೊಡ್ಡ ಮಟ್ಟದಲ್ಲಿ ಅಚೀವ್ಮೆಂಟ್ನ ಮಾಡಿ ನಮ್ಮ ಜೀವನನ ರೂಪಿಸ್ಕೊಳ್ಳೋಣ ಅಂತ ಹೇಳ್ತಾ ಎಲ್ಲರೂ ಕೂಡ ಒಟ್ಟಿಗೆ ಕೆಲಸ ಮಾಡಿ ಒಟ್ಟಿಗೆ ಗೆಲ್ಲೋಣ ಅಂತ ಹೇಳ್ತಾ ಇವತ್ತಿನ ಈ ಒಂದು ವಿಡಿಯೋನ ಮುಗಿಸ್ತಾ ಇದ್ದೀನಿ. ಎನಿ ಡೌಟ್ಸ್, ಎನಿ ಕ್ಲಾರಿಫಿಕೇಷನ್ ನನ್ನ ನಂಬರ್ ಇರುತ್ತೆ. ಎನಿ ಟೈಮ್ ನೀವು ಕಾಲ್ ಮಾಡಿ. ಆಲ್ಮೋಸ್ಟ್ ಯಾವಾಗಲೂ ಅವೈಲಬಲ್ ಇರ್ತೀನಿ. ನಿಮ್ಮ ಸಪೋರ್ಟಿಗೆ ಸದಾಕಾಲ ನಾನು ಇರ್ತೀನಿ ಅಂತ ಹೇಳ್ತಾ ಎಲ್ರಿಗೂ ಕೂಡ ಥ್ಯಾಂಕ್ ಯು ಸೋ ಮಚ್ ಸ್ನೇಹಿತರೆ.